ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪರಂ ಭಾರದ್ವಾಜ್ ಮಾತಾಡ್ತಾ ಇದ್ದೇನೆ. ಸಿಲಿಕಾನ್ ಬಿ ಸ್ಟೋರೀಸ್ 3ನೇ ಅಲೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಬಂದವರ ಒಂದು ಸಣ್ಣ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾನೆ. ಬಿಳಿಕಲ್ಲು ಗುಡ್ಡದಿಂದ ಕಾಶ್ಮೀರದವರೆಗೆ ಕಾಳಿಂಗನ ಮೂಲ ಕಲಿದವರು, ಒಬ್ಬ ಶಿಕ್ಷಕನಾಗಿ, ಓದುಗನಾಗಿ, ಬರಹಗಾರನಾಗಿ, ಹವ್ಯಾಸಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಒಂದು ಸಾಧನೆಯನ್ನು ಗೈದಂತಹ ರೋಚಕ ಯಶೋಗಾಥೆಯನ್ನು ಕೇಳಿಬರುವ ಬನ್ನಿ. ಇವತ್ತಿನ ಈ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಮಂಜುನಾಥ್ ಕಾಮತ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾನೆ. ನಮಸ್ಕಾರ ಸರ್. ಈ ಕಾರ್ಯಕ್ರಮ ಕಾಮತ್ರೆ, ತುಂಬ ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಒಂದು ಬಾಲ್ಯದ ಬಗ್ಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ. ನೀವು ನಿಮ್ಮ ಬಾಲ್ಯದ ಬಗ್ಗೆ ಒಂದು 2 ಮಾತುಗಳನ್ನು ಆಡಿದರೆ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ನಿಮ್ಮ ಯಾವಾಗಲೂ ಒಬ್ಬ ಮನುಷ್ಯನ ಬಾಲ್ಯವೇ ಅವನ ಒಂದು ಯೌವನದ ಅಥವಾ ಅವನ ವೃದ್ಧಾಪ್ಯದ ಒಂದು ಸ್ಫೂರ್ತಿಯಾಗಿರ್ತದೆ. ಆ ಬಾಲ್ಯವನ್ನು ನೀವು ಹೇಗೆ ಕಳೆದ್ರಿ, ನಿಮಗೆ ಯಾವ ರೀತಿ ಈ ಒಂದು ಜರ್ನಿ ಸಿಕ್ಕಿತು, ಅದರ ಬಗ್ಗೆ ಒಂದು ಮಾತನಾಡ್ಬೋದು? ಈಗ ನಾನು ಸೋಷಿಯಲ್ ಮೀಡಿಯಾದ ಬಗ್ಗೆ ಮಾತಾಡಲಿಕ್ಕೆ ಬಂದಿರೋದ್ರಿಂದ ಸೋಷಿಯಲ್ ಮೀಡಿಯಾ ಮತ್ತು ಬಾಲ್ಯವನ್ನು ಕಂಪೇರ್ ಮಾಡಿದರೆ, ಸೊ ಈಗ ಹುಟ್ಟಿದವರು ಎಲ್ಲರೂ ಕೂಡ ಪ್ರತಿಯೊಂದು ಒಂದು ನೆನಪುಗಳಾಗಿರ್ಬೋದು, ಪ್ರತಿಯೊಂದು ಕ್ಷಣವೂ ಕೂಡ ರೆಕಾರ್ಡ್ ಆಗುತ್ತೆ. ಸೊ ಅದು ಸೇವ್ ಆಗುತ್ತೆ, ಅದು ಬೇರೆಯವ್ರಿಗೆ ಹಂಚಲಿಕ್ಕಾಗುತ್ತೆ. ಸೊ ನಮ್ಮ ಖಂಡಿತವಾಗಿಯೂ ನನಗೀಗ 37 ವರ್ಷದ ಹಿಂದೆ ನಾನು ಹುಟ್ಟಿದಾಗ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೊಬೈಲ್ ಕೂಡ ಇರಲಿಲ್ಲ. ನಾನು ಮೊಬೈಲನ್ನು ಮುಟ್ಟಿದ್ದೆ ನಾನು ಲೆಕ್ಚರರ್ ಆದ ಮೇಲೆ. ಸೊ ನಾನು ಸ್ಟೂಡೆಂಟ್ ಆಗಿದ್ದಾಗ, ನಾನು ಪೋಸ್ಟ್ ಗ್ರಾಜುಯೇಷನ್ ಓದ್ತಾ ಇದ್ದಾಗ ಈ ಆಂಡ್ರಾಯ್ಡ್ ಮೊಬೈಲ್ಗಳೆಲ್ಲ ಬಂದಿತ್ತು. ಆದರೆ ಸೊ ನಾನು ಮುಟ್ಟಿರೋದು, ನಾನೊಂದು ಆಂಡ್ರಾಯ್ಡ್ ಸೆಟ್ಟನ್ನು ಮುಟ್ಟಿರೋದೇ ಕಾಲೇಜ್, ನಾನು ಉಪನ್ಯಾಸಕನಾಗಿ 3 ವರ್ಷದ ನಂತರ. ಸೊ ನನ್ನ ಬಾಲ್ಯ ತೀರಾ ಒಂದು ಹಳ್ಳಿಯೇ, ನಮ್ಮದು ಕಾರ್ಕಳಪೇಟೆಯಿಂದ 10 ಕಿಲೋಮೀಟರ್ ದೂರದ ಒಂದು ಹಳ್ಳಿ. ಸೊ ಹಳ್ಳಿಯಲ್ಲೇ ನಾವು ನಡ್ಕೊಂಡು ಶಾಲೆಗೆಲ್ಲ ಹೋಗಿ ಬರ್ತಾ ಇದ್ದಂತಹ ದಿನಗಳು. ಟಿವಿ ಮನೆಯಲ್ಲಿ ನಾನು 3ನೇ ಕ್ಲಾಸು 4ನೇ ಕ್ಲಾಸು ಇದ್ದಾಗ ಟಿವಿ ಬಂದಿರೋದು. ಸೊ ಹೀಗೆ ತೀರ ಬಡತನದ ಅಂತ ಅಲ್ಲದಿದ್ರು ಕೂಡ ನಾವು ಎರಡನ್ನೂ ನೋಡಿದ್ದೇವೆ. ತೀರ ಹಳೆಯದಲ್ಲದಿದ್ರು ಕೂಡ ಹಳೆಯದನ್ನೂ ಕೂಡ ನಾವು ನೋಡಿ ಬಂದಿದ್ದೇವೆ, ಮುಟ್ಟಿ ಬಂದಿದ್ದೇವೆ. ಸೊ ನಮ್ಮ ಆರಂಭದ ದಿನಗಳು ಚುಮ್ಣಿಯಿಂದನೇ ಶುರುವಾಗಿರೋದು. ಸೊ ಅದು ಎಷ್ಟೋ ಜನರ ಯೌವನ ಪೂರ್ತಿ ಚುಮ್ಣಿಯಿಂದ ಹಾಕಿದರೆ, ನಮ್ಮ ಬಾಲ್ಯ ಚುಮ್ಣಿ ಎಲ್ಲಾಗಿತ್ತು, ಆ ನಂತರ ಕರೆಂಟ್ ಬಂತು. ಸೊ ಈ ರೀತಿಯ ಬಾಲ್ಯವನ್ನೇ ನೋಡಿದವರು. ಆದರೆ ಒಮ್ಮಿಂದೊಮ್ಮೆಗೆ ನಾವು ಹುಟ್ಟಿದಗಳಿಗೆ 1988ರಲ್ಲಿ ಹುಟ್ಟಿದ್ದು, ಮುಂದಿನ ಒಂದು 2-3 ವರ್ಷಗಳಲ್ಲೇ ಗ್ಲೋಬಲೈಸೇಷನ್ನು ಅಥವಾ ಇದೆಲ್ಲವೂ ಕೂಡ ಬಂತು. ಅದರ ಫಲವನ್ನ ನಾವು ಕಾಣಲಿಕ್ಕೆ ಶುರು ಮಾಡಿದ್ದು 2020ರ ಹೊತ್ತು ಅಥವಾ 2000 ಇಸವಿಯ ಹೊತ್ತಲ್ಲಿ ಅದು ದೊಡ್ಡ ಒಂದು ಫಲವಾಗಿ ನಾವು ನೋಡಿದ್ವಿ. ಸೊ 1990ರ ಸಂದರ್ಭದಲ್ಲಿ ಬಿತ್ತಿದ ಆ ಬೀಜ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಅದರ ಫಲವಾಗಿ ನಾವು ಇವತ್ತು ಎಲ್ಲವನ್ನ ಕಾಣ್ತೇವೆ. 2000ದ ನಂತರ ದೊಡ್ಡ ಪ್ರವಾಹದ ರೀತಿಯಲ್ಲಿ. ಸೊ ಇವತ್ತು ನೋಡಿದ್ದು ಇವತ್ತು ಸಂಜೆಗಿಲ್ಲ, ಇವತ್ತು ಬೆಳಿಗ್ಗೆ ನೋಡಿದ್ದು ಸಂಜೆಗಿಲ್ಲ ಅನ್ನುವಷ್ಟರ ಮಟ್ಟಿಗಿನ ವೇಗವನ್ನ ಕಾಣ್ತಾ ಇದ್ದೇವೆ. ಸೊ ಬಾಲ್ಯ ನಮ್ಮದು ತೀರಾ ಹಳ್ಳಿಯಲ್ಲಿ ಅತ್ಯಂತ ಮುಗ್ಧ ವಾತಾವರಣದಲ್ಲೇ ನಡೀತು. ಸೊ ಈಗ ಬೇರೆ ರೀತಿಯಲ್ಲಿ ಸರ್, ಬಾಲ್ಯದಲ್ಲಿ ನಿಮಗೆ ಈಗ ಎಲ್ರಿಗೂ ಒಂದು ಕನಸಿರ್ತದೆ. ನೀವು ನಿಮ್ಮ ಸ್ಲ್ಯಾಮ್ ಬುಕ್ಗಳನ್ನು ಅಥವಾ ಒಂದು ಆಟೋಗ್ರಾಫ್ ಬುಕ್ಕನ್ನು ನೋಡಿದರೆ ಒಂದು ಕನ್ಸು ಅಂತ ಇರ್ತದೆ. ನೀವು ಆಗ ಏನು ಕನ್ಸು ಅಂತ ಬರ್ದಿರ್ಬೋದು ನಿಮ್ಮ ಒಂದು ಸ್ಲ್ಯಾಮ್ ಬುಕ್ಕಲ್ಲಿ ಸಣ್ಣ ಇರುವಾಗ? ನಾನು ನಿಜ ಆ ರೀತಿಯ ಕನ್ಸು ಅಂತ ಹೇಳಿದ್ರೆ ನಾನು ರಾಷ್ಟ್ರಪತಿ ಆಗಬೇಕು ಅಂತ ಬರ್ದಿದ್ದೆ. ನಾನು ಭಾಷಣ ಕೂಡ ಕೇಳಿದ್ದೇನೆ ಒಂದು ಕಡೆ. ನೀವು ಒಂದು ಕಡೆ ನಮ್ಮ ಯಾವುದೋ ಒಂದು ಕಾಲೇಜಿನ ಕಾರ್ಯಕ್ರಮಕ್ಕೆ ಬಂದು ಹೇಳಿದ್ದೀರಿ, ನಾನು ನೆಕ್ಸ್ಟ್ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ತೇನೆ ಮತ್ತೆ ರಾಷ್ಟ್ರಪತಿ ಆಗುವ ಒಂದು ಕನಸು ಕೂಡ ಇದೆ ಅಂತ ಹೇಳಿದ್ದೆ. ಹಿಂದೆಲ್ಲ ಕೇಳ್ತಾ ಇದ್ದಾಗ ನನ್ನ ಕನಸು ಏನು ಅಂದ್ರೆ ಅದನ್ನೇ ಹೇಳ್ತಾ ಇರೋದು. ಬಟ್ ಯಾವುದೇ ಕಾರಣಕ್ಕೂ ಆ ದಾರಿ ನನ್ನದು ಈಗ ಈಗ 37 ವರ್ಷ ಆಯ್ತು, ಇದು ಜಾಸ್ತಿ ಅಂತ ಏನೋ ಅಲ್ಲ, ಇನ್ನೇನಾದ್ರೂ 20-25 ವರ್ಷದಲ್ಲಿ ಆದ್ರೂ ಆ ದಾರಿ ಹತ್ರ ಹೋಗ್ತಾ ಇಲ್ಲ. ಆದ್ರೆ ಬೇರೆ ಸೋಷಿಯಲ್ ಮೀಡಿಯಾದ ದಾರಿಯನ್ನೇ ತಗೊಳ್ತಾ ಇದೆ. ಓಕೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಮತ್ತೆ ಮಾತಾಡ್ತಾನೆ. ಯಾಕೆ ಹೇಳಿದ್ರೆ ಅದಕ್ಕಿಂತ ಮುಂಚೆ ತುಂಬಾ ಪ್ರಶ್ನೆಗಳಿದೆ ನನಗೆ ಕೇಳಲಿಕ್ಕೆ. ಓಕೆ, ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳುವುದಾದ್ರೆ, ನಿಮ್ಮ ಒಂದು ಇಂಥ ಕನಸಿನ ಒಂದು ದಾರಿಗೆ ಅವರ ಸಹಕಾರ ಎಷ್ಟಿದೆ, ಅದರ ಬಗ್ಗೆ ಒಂದು ಮಾತನಾಡ್ಬೋದಾದ? ಖಂಡಿತ. ತಂದೆ ತಾಯಿ ಅವರು ನನ್ನ ತಂದೆ ತಾಯಿ ಪಟ್ಟ ಕಷ್ಟಗಳು ಹೇಗೋ 1000 ಅಥವಾ ಲಕ್ಷಾಂತರ ಜನ ಒಂದು ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದವರ ಒಂದು ಬದುಕು ಏನು ಅಂದ್ರೆ, ಅವರ ಬಾಲ್ಯ, ಅವರ ಯೌವನ, ಸೊ ಅವರು ಪ್ರೌಢಾವಸ್ಥೆಗೆ ಬಂದ ನಂತರ ಅಥವಾ ಮದುವೆಯಾದ ಮತ್ತು ಒಂದು 10-15 ವರ್ಷಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮಧ್ಯಮ ವರ್ಗದ ಹೆಚ್ಚಿನ ಎಲ್ಲರ ಕಷ್ಟ ಏನಂತ ಹೇಳಿದ್ರೆ, ಅವರ ಬಾಲ್ಯದಲ್ಲಿ ಅವರು ಊಟ ತಿಂಡಿಗೂ ಕೂಡ ಅಂದ್ರೆ 3 ಹೊತ್ತು ಊಟ ತಿಂಡಿ ಮಾಡಿದವರೇ ಅಲ್ಲ. ಖಂಡಿತವಾಗಿಯೂ ಊಟ ತಿಂಡಿ 3 ಹೊತ್ತು ಮಾಡಿದವರೇ. ಭಾರತ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಸೊ ಏನಾಯ್ತು ಅಂದ್ರೆ, ಅವರು ಏನ್ ಮಾಡಿದ್ರು, ಅವರು ಬಡತನ ರೇಖೆಯಿಂದ ಕೆಳಗಿದ್ದವರು, ಅವರು ಕಷ್ಟಪಟ್ಟು ದುಡಿದ್ರು, ಅವರು ನೈತಿಕವಾಗಿ ದುಡಿದ್ರು. ನನ್ನ ಅಪ್ಪ ಅಮ್ಮನ ಕಥೆಯೂ ಹೌದು, ಲಕ್ಷಾಂತರ ಜನ ಪೋಷಕರ ಕಥೆಯೂ ಹೌದು. ಸೊ ಅವ್ರು ಏನ್ ಮಾಡಿದ್ರು, ನಾವು ಹುಟ್ಟಿದ ಮೇಲೆ ನಮ್ಮನ್ನು ಬೆಳೆಸುವ ಹೊತ್ತಲ್ಲಿ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಒಂದು ಛಲ.
ಸೊ ಸರ್ಕಾರವು ಕೂಡ ಆ ರೇಷನ್ ಕೊಡ್ತಾ ಇತ್ತು, ಅದು ಕೊಟ್ಟಿತ್ತು, ಇದು ಕೊಡ್ತು ಅಂತ ಅಲ್ಲಿಗೆ ಏನು ಸುಮ್ಮನೆ ಆಗ್ಲೇ ಇಲ್ಲ. ಆದರೆ ನಾವು ಪಟ್ಟ ಕಷ್ಟ, ಅದು ನಾವು ಈಗ ಏನು ವೃತ್ತಿ ಮಾಡ್ತಿದ್ದೇವೆ, ಈ ವೃತ್ತಿಯನ್ನು ಈ ಜಂಜಾಟದಲ್ಲೂ ಕೂಡ ಮಕ್ಕಳು ಬೀಳಬಾರ್ದು. ಸೊ ಅವರು ಬೇರೆಯದೇ ಅಂದ್ರೆ ಒಳ್ಳೆ ಓದಬೇಕು, ಒಳ್ಳೆ ಕೆಲಸ ಸಿಗಬೇಕು ಎನ್ನುವ ಒಂದು ಆಸೆಯನ್ನು ಹೊತ್ತರು, ಕನಸನ್ನು ಹೊತ್ತರು. ಸೊ ಅದೇ ರೀತಿ ನನ್ನ ತಂದೆ ತಾಯಿ ಕಾಮತ್ಕಾರ ತಿಂಡಿಗಳು ಅಂತ ತಿಂಡಿಗಳನ್ನ ಮಾಡ್ತಾ ಇರುವಂತಹ ಇದು ಸುಮಾರು ಒಂದು 25-30 ವರ್ಷಗಳ ಕಾಲ ತುಂಬಾ ಕಷ್ಟಪಟ್ಟು ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ. ಆ ಒಂದು ಬಿಸಿಯ ಮುಂದೆ ಅಂದ್ರೆ ಒಲೆಯ ಮುಂದೆ ಬೇರೆ ಬೇರೆ ತಿಂಡಿಗಳನ್ನ ತಯಾರಿಸಿ ಮಧ್ಯಾಹ್ನದವರೆಗೆ, ಬೆಳಿಗ್ಗೆ 5 ಗಂಟೆಯಿಂದ 1-2 ಗಂಟೆವರೆಗೆ ತಿಂಡಿ ತಯಾರಿಸ್ತಾರೆ. ಮಧ್ಯಾಹ್ನ ನಂತರ ಸೈಕಲ್, ನಂತರ ಒಂದು ಲೂನ ಬಂತು. ಸೊ ಅದರಲ್ಲಿ ಚೀಲವನ್ನ ಇಟ್ಟು ಒಂದು 10-15 ಚೀಲವನ್ನ ಇಟ್ಟು ಅಂಗಡಿಗೆ ಮಾರಾಟ ಮಾಡೋದು. ಅಪ್ಪ ಅಮ್ಮ ಇಬ್ರೆ. ಹೌದು, ಒಂದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳ ಮೂಲಕ ಆಗಲೇ ಒಂದು ಆಂಟರ್ಪ್ರಿನರ್ಶಿಪ್ ಬಗ್ಗೆ ಒಂದು ಕನಸನ್ನ ಕಟ್ಟಿಕೊಂಡು ಒಂದು ನಿಮ್ಮ ಜೀವನವನ್ನ ಸುಗಮ ಮಾಡಿದ್ರು ಖಂಡಿತವಾಗಿ. ಸೊ ಅವರು ಕಷ್ಟಪಟ್ಟರು. ಸೊ ನಮ್ಗೆ ಆ ಕಷ್ಟ ಕೊಡ್ಲಿಲ್ಲ. ಸೊ ನನಗೆ ನಿಜಕ್ಕೂ ಬಿಸ್ನೆಸ್ ನ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವರು ಹೇಳ್ತಾ ಇದ್ರು ಈ ಕಷ್ಟಗಳೆಲ್ಲ ನಮ್ಮ ಮಕ್ಕಳಿಗೆ ಬರಬಾರ್ದು, ಸೊ ನೀವು ಎಷ್ಟು ಓದ್ತಿರೋ ಓದಿ ಅಂತ. ಸೊ ಹಾಗಾಗಿ ಅವರಿಗೆ MBA ಮಾಡಬೇಕು ಅಂತ ಆಸೆ ಇತ್ತು. ಆಗ ಎಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸೊ ನಾನು ಅದೇ ನನ್ನ ಶಾಲೆ, ಪ್ರಾಥಮಿಕ ಶಾಲೆ ಕಲಂಬಾಡಿ ಅಂತ ಒಂದು ಊರಲ್ಲಾಯ್ತು. ಆಮೇಲೆ ಮತ್ತೆ ಹೈಸ್ಕೂಲಿನಿಂದ ಡಿಗ್ರಿವರೆಗೆ ನಾನು ಹೈಸ್ಕೂಲ್ ಆಯ್ತು, ಆಮೇಲೆ PUC ಕಾಮರ್ಸ್ ಓದಿದೆ, ಆ ನಂತರ ಡಿಗ್ರಿಯಲ್ಲಿ BBM ಅನ್ನು ಓದಿದೆ. ಅದೇ ಪ್ರಶ್ನೆ ಕೇಳಲಿಕ್ಕಿದೆ ಸರ್. ಆಕ್ಚುಲಿ ನನಗೆ ಸಾರಿ ಇನ್ ಬಿಟ್ವೀನ್ ಮಾತಾಡಿದ್ದಕ್ಕೆ, ಬಟ್ ನನಗೆ ಒಂದು ಪ್ರಶ್ನೆ ಇರುವಂಥದ್ದು ಏನಂತ ಹೇಳಿದ್ರೆ, ನೀವು BBA ಮಾಡಿದ್ರಿ, ಅದು ನೀವು ಆಕ್ಚುಲಿ ನಿಟ್ಟೆ ಜಾಯ್ನ್ ಆದ ನಿಮ್ಮ ನಿಯರ್ ಬೈ ಕಾಲೇಜ್ ಅಂತ ನೀವು ನಿಟ್ಟೆ ಜಾಯ್ನ್ ಆದಂಥದ್ದು. ಓಕೆ, ನಾನು ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ನೀವು ನೆಕ್ಸ್ಟ್ ಒಂದು ತಗೊಂಡ ಡಿಸಿಷನ್ ಇದೆಯಲ್ಲ, ಈಗ BBA ಇಂದ ಎಲ್ಲರೂ ಏನು ಮಾಡ್ತಾರೆ, ಆ ಟೈಮಲ್ಲಿ MBA ಮಾಡ್ತಾರೆ. ನಿಮ್ಮ ಆಲ್ರೆಡಿ ಮನೆಯಲ್ಲಿ ಬಿಸ್ನೆಸ್ಗಳಿತ್ತು, ಆ ಬಿಸ್ನೆಸ್ ಅನ್ನ ಬಿಟ್ಟು ನೀವು ಸೀದವಾಗಿ ನೆಕ್ಸ್ಟ್ MA ಜರ್ನಲಿಸಮ್ ತಗೊಳ್ತೀರಿ. ಆ ಒಂದು ಉದ್ದೇಶ ಮತ್ತೆ ಅದಕ್ಕೆ ನಿಮ್ಗೆ ಇನ್ಸ್ಪೈರ್ ಆದಂಥ ಒಂದು ಏನೋ ಒಂದು ಸನ್ನಿವೇಶ ಇರಲೇಬೇಕಲ್ಲ. ನಿಮ್ಮ ಬಾಲ್ಯದಲ್ಲಿ ಇರ್ಬೋದು, ಅಥವಾ ನಿಮ್ಮ ಯವನದಲ್ಲಿ ಇರ್ಬೋದು, ಅಥವಾ ನಿಮ್ಮ PUCಯಲ್ಲಿ ಡಿಗ್ರಿಯಲ್ಲಿ ನಿಮ್ಗೆ ಯಾವುದು ಅದಕ್ಕೊಂದು ಪ್ರಚೋದನೆಯನ್ನು ಕೊಟ್ಟಿತ್ತು. ಅಂದ್ರೆ MA ಜರ್ನಲಿಸಮ್ ಮಾಡಲೇಬೇಕು, ಯಾಕೆ ಹೇಳಿದ್ರೆ ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಆ ದಾರಿ ನಾವು ಅಂದ್ರೆ ಹೋಗ್ತಾ ಇರುವಾಗ ಆ ದಾರಿಯನ್ನು ಕಟ್ ಮಾಡಿ ಇನ್ನೊಂದು ದಾರಿಯನ್ನು ತಗೊಂಡು ಹೋಗುವಂಥದ್ದು ಇದು ನಾಟ್ ಅ ಈಸಿ ಟಾಸ್ಕ್. ಬಟ್ ನೀವು ಅದನ್ನ ಮಾಡಿದ್ದೀರಿ. ಅದರ ಬಗ್ಗೆ ಒಂದು ಜನರಿಗೆ ಅಥವಾ ಓದುಗರಿಗೆ ಅಥವಾ ನೋಡುಗರಿಗೆ ಹೇಳುವುದಾದ್ರೆ ಏನು ಹೇಳ್ತೀರಿ? ನಾನು ಕೋವಿಡ್ನ ನಂತರ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳಿಗಾಗಿರ್ಬೋದು, ಅಥವಾ ಪ್ರಧಾನಮಂತ್ರಿಯವರ ನಾವೇ ಒಂದು ಸ್ವಾಯತ್ತತೆ ಆಗಬೇಕು, ಅಥವಾ ನಮ್ಮ ಯುವಕರು ಸಬಲೀಕರಣ, ಸೊ ಇದೆಲ್ಲ ಕೇಳಿದ ಮೇಲೆ ಸೊ ನನಗೆ ಎಷ್ಟೋ ಸಲ ಅನ್ನಿಸ್ತಿತ್ತು, ಅಂದಿನ ಆ ಒಂದು ಬಿಸ್ನೆಸ್ ಅನ್ನ ನಾನು ಮುಂದುವರಿಸಬಹುದಿತ್ತಲ್ಲ. ಸೊ ಅದು ಖಂಡಿತವಾಗಿಯೂ, ಯಾಕಂದ್ರೆ ಆಗ ನಮ್ಮ ತಂದೆ ತಾಯಿ ಮಾಡ್ತಾ ಇರೋದು ಪರಿಶುದ್ಧ ತೆಂಗಿನ ಎಣ್ಣೆ. ಆ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಯಾಕೆ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಬೆಲೆ ಜಾಸ್ತಿ ಮಾಡ್ಲಿಕ್ಕೆ ಉಪಾಯ ಇಲ್ಲ, ಆದ್ರೆ ಕೊಬ್ಬರಿಯ ಬೆಲೆ ಜಾಸ್ತಿಯಾಗಿ, ಎಣ್ಣೆಯ ಬೆಲೆ ಜಾಸ್ತಿಯಾಗಿ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಈಗಿನ ಹಾಗೆ ಜನರ ಹತ್ರ ಹಣ ಇರ್ತಾ ಇರಲಿಲ್ಲ. ಸೊ ಈಗ ನೀವು ಪರಿಶುದ್ಧ ತೆಂಗಿನ ಎಣ್ಣೆ ತಿಂಡಿ ಮಾಡ್ತೀರಿ ಅಂತ ಆದ್ರೆ 50 ರೂಪಾಯಿ ತಗಡೆ 100 ರೂಪಾಯಿ ಕೊಟ್ಟು ಕೂಡ ತಗೊಳ್ಳೋ ಜನ ಇದ್ದಾರೆ. ಹೌದು. ಕೋವಿಡ್ ನ ನಂತರ ಅಥವಾ ಏನೋ ಒಂದು ಬೇರೆದೇ ರೀತಿಯಲ್ಲಿ ಒಂದು ಟ್ರೆಂಡ್ ಶುರುವಾಯಿತು. ಸೊ ಆ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಲ್ಲ ಬದುಕಲಿಕ್ಕೆ ಆಗುದಿಲ್ಲ ಅನ್ನುವಷ್ಟರ ಮಟ್ಟಿಗೆ, ಅಂದ್ರೆ ತುಂಬಾ ಈ ಖರ್ಚುಗಳು ಜಾಸ್ತಿ, ಲಾಭ ಕಮ್ಮಿ, ಇದೆಲ್ಲ ಬೇಡ ಎನ್ನುವ ಪರಿಸ್ಥಿತಿಯಲ್ಲಿ ಸೊ ನನಗೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ನನ್ನನ್ನು ಓದ್ಲಿಕ್ಕೆ ಕಳಿಸ್ತಾ ಇದ್ರು. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಬಿಟ್ರೆ ಮನೆಯಲ್ಲಿ ಕೂಡ ಅಪ್ಪ ಅಮ್ಮನಿಗೆ ದೊಡ್ಡ ಹೆಲ್ಪ್ ಏನು ಮಾಡ್ತಾ ಇರಲಿಲ್ಲ. ನಾನು ನನ್ನದು ಓದು ಎನ್ನುವ ಕಡೆನೇ ಇದ್ದೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಡಿಗ್ರಿ ಓದ್ತಾ ಇರುವಾಗ, ನಾನು PUC ಕಾಮರ್ಸ್ ಮಾಡಿದೆ, ಆ ನಂತರ ಡಿಗ್ರಿಯನ್ನ BBM ಮಾಡ್ತಾ ಇರುವಾಗ ಲೈಬ್ರರಿಗೆ ಹೋಗಿ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಸೊ ಆಗ ನನಗೇನು ಅನ್ನಿಸ್ತು ಅಂದ್ರೆ, ಹೈಸ್ಕೂಲ್ನಿಂದ PUCಗೆ ಬರುವಾಗ, PUC ಇಂದ ಡಿಗ್ರಿ ಬರುವಾಗ ನಾನು ಇಂಥದ್ದೇ ಓದಬೇಕು, ಇಂಥದ್ದೇ ಮಾಡಬೇಕು ಎನ್ನುವಾಗ ಯಾವುದು ಕನಸು ಮೂಡ್ತಾನೆ ಇರಲಿಲ್ಲ. ಬೇರೆಯವರು, ನನ್ನ ಸೀನಿಯರ್ಸ್ಗಳು ಅಥವಾ ನನ್ನ ಸಂಬಂಧಿಕರು ಏನನ್ನು ಓದಿದ್ದಾರೆ, ನಿಜಕ್ಕೂ ಆ ಒಂದು ದಾರಿಯಲ್ಲೇ ಹೋಗಿದ್ದು ಅಷ್ಟೇ. ಜನರೇಷನ್ಗಳು ಈ ಪ್ರಶ್ನೆನ ಕೇಳಿದ ಉದ್ದೇಶ ಅಂತ ಹೇಳಿದ್ರೆ, ನೀವು ಅಂತಲ್ಲ ಸರ್, ಈಗ ಬರುವ ಜನರೇಷನ್ಗಳು ಕೂಡ ಹಾಗೆ ಆಗಿದೆ. ಅವರಿಗೆ ಅವ್ರು ಡಿಗ್ರಿ ಬರ್ತಾರೆ, ಅವ್ರು ಡಿಗ್ರಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ಅಂದ್ರೆ ಯಾಕೆ BCom ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ, ಹಾಗೆ ಆಗ್ತದೆ. ಬಟ್ ಅಂತ ಒಂದು ವಿದ್ಯಾರ್ಥಿಗಳಿಗೆ, ಅಂತ ಒಬ್ಬ ವಿಕ್ಷಕನಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಜ ನೋಡಿ, ನಾನು ಏನ್ ಮಾಡಿದೆ, ನಾನು BBM ಅನ್ನು ಓದ್ತಾ ಇರುವಾಗ ನಾನು ಜನರಲ್ ಈ ಕಥೆ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದೆ, ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ಒಬ್ಬ ಅವನು ಇಂಜಿನಿಯರಿಂಗ್ ಆಗಲಿ, ನಿಮ್ಮ ಈ ಕಾಮರ್ಸ್ ಫೀಲ್ಡ್ ಅಲ್ಲಾಗಲಿ ಏನನ್ನಾದ್ರೂ ಓದಿದ್ರೆ ದಯವಿಟ್ಟು ನಿಮ್ಮ ಪಠ್ಯದ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದಿ. ಸೊ ಪುಸ್ತಕ ಓದಿದ್ರೆ ಚೂರು ಹಾಳಾಗುದಿಲ್ಲ ಎನ್ನುವುದಕ್ಕೆ ನಾನೇ ಉದಾಹರಣೆ. ಏನಂದ್ರೆ, ನಾನು ಹೇಳ್ತೇನೆ, ನಾನು ನನ್ನ ಫೀಲ್ಡ್ ಅನ್ನೇ ಚೇಂಜ್ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಅಥವಾ ನನ್ನ ಸಂಬಂಧಿಕರು ಏನ್ ಮಾಡ್ಬೇಕು, ನಾನು BBM ನಿಂದ ನೆಕ್ಸ್ಟ್ MBA ಓದ್ಬೇಕು, ಅದಕ್ಕೋಸ್ಕರ ನನಗೆ ಲ್ಯಾಪ್ಟಾಪ್ ಅನ್ನ ತೆಗೆಸಿಕೊಟ್ಟಿದ್ರು.
ಸೊ ನಾನು ಮುಂದೆ MBA ಓದಬೇಕು ಅಂತ. MBA ಅಂದ್ರೆ ತುಂಬಾ ಸ್ಟ್ಯಾಂಡರ್ಡ್, ತುಂಬಾ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳು ಸಿಗ್ತವೆ, ಲಕ್ಷಗಟ್ಟಲೆ ಸಂಬಳ ಸಿಗುವಂತ ಇದು ಸಿಗುತ್ತೆ ಎನ್ನುವಂಥದ್ದು ಒಂದು ಯೋಚನೆ, ಅದು ಒಂದು ಕನಸುಗಳೆಲ್ಲ ಇತ್ತು. ಆದ್ರೆ ನನಗೇನಾಯ್ತು ಅಂತ ಹೇಳಿದ್ರೆ, ಅದೇ PUC ಹೈಸ್ಕೂಲಿಂದ PUC ಕಾಮರ್ಸಿಗೆ ಬಂದೆ, ಕಾಮರ್ಸ್ ಇಂದ BBM ಅನ್ನ ಓದ್ತಾ ಹೋದೆ. ಸೊ ನಿಜ ಯಾಕೆ ಓದ್ತಾ ಇದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತಂತೆ, ಆದ್ರೆ ಕ್ಯಾಂಪಸ್ ಇಂಟರ್ವ್ಯೂ ಯಾವ ರೀತಿ ಕೆಲಸ ಸಿಗುತ್ತೆ ಸೊ ಗೊತ್ತಿಲ್ಲ. ಸೊ ಏನಾಯ್ತು ಅಂತ ಹೇಳಿ ಫೈನಲ್ ಇಯರ್ ಹೊತ್ತಲ್ಲಿ ನಾನು ಲೈಬ್ರರಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ, ಒಂದಷ್ಟು ಕಾದಂಬರಿಗಳನ್ನು ಓದಲಿಕ್ಕೆ ಶುರು ಮಾಡಿದೆ. ಸೊ ಕಾದಂಬರಿ ಓದುವ ಹೊತ್ತಲ್ಲಿ ನನಗೆ ನಿಜ, ಅಯ್ಯೋ ನಾವೇನು ಹೈಸ್ಕೂಲ್ PUC ಡಿಗ್ರಿ ಏನೋ ಒಂದು ಬಂದು ಹೋದ್ವಿ, ಅದ್ರ ಲೈಫೇ ಬೇರೆ ಇದೆಯಲ್ಲ. ಪ್ರವಾಸ ಎನ್ನುವುದಿದೆ, ಪ್ರವಾಸ ಇದೆ, ಪತ್ರಿಕೋದ್ಯಮ ಇದೆ, ಸಿನಿಮಾಗಳಿವೆ. ಸೊ ಇದೆಲ್ಲ ನಮ್ಗೆ ಏನು ಗೊತ್ತೇ ಇಲ್ಲ. ಅದು ಖುಷಿಯ ಜೊತೆಗೆ ವೃತ್ತಿಯೂ ಕೂಡ ಆಗುತ್ತೆ. ಸೊ ನಮ್ಗೆ ಮಾತ್ರ ಅಲ್ಲ, ನಾವು ಏನು ಇನ್ಸ್ಪಿರೇಷನ್ ಆಗ್ತೀವೋ ಅದು ಸೊ ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರ ಮೇಲೆಯೂ ಕೂಡ ಪ್ರಭಾವ ಬೀರ್ತವೆ. ಸೊ ನಿಜ ನನಗೆ ಆ ಪುಸ್ತಕಗಳನ್ನು ಓದ್ತಾ, ನಾನು ಶಿವರಾಮ್ ಕಾರಂತರ ಬೆಟ್ಟದ ಜೀವ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರ ಕರ್ವಾಲ್, ಇದು ಎರಡು ನನ್ನ ಮೊದಲ ಪುಸ್ತಕ. ಆ ನಂತರ ಬೇರೆ ಬೇರೆ ಪುಸ್ತಕಗಳನ್ನು ಓದ್ಲಿಕ್ಕೆ ಶುರು ಮಾಡಿದೆ. ಈ ಎರಡು ಪುಸ್ತಕಗಳು ನಮ್ಮಲ್ಲಿ ಅಯ್ಯೋ ಬದುಕು ಅಂದ್ರೆ ಕೇವಲ ಮ್ಯಾನೇಜ್ಮೆಂಟು, ಬದುಕು ಅಂದ್ರೆ ಕೇವಲ ಅಕೌಂಟೆನ್ಸಿ, ಬದುಕು ಅಂತ ಹೇಳಿದ್ರೆ ಕೇವಲ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಮಾತ್ರ ಥಿಂಕ್ ಮಾಡ್ತಾ ಇದ್ದವನಿಗೆ ಬೆಟ್ಟದ ಜೀವದಂತಹ ಕಾದಂಬರಿ ನಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ, ಆ ಕರ್ವಾಲೋದಂತಹ ಒಂದು ಕಾದಂಬರಿ ನಮ್ಮನ್ನ ಪ್ರಭಾವಿಸುತ್ತೆ ಅಂತ ಆದಾಗ ಸೊ ನಾನು ಏನ್ ಮಾಡಿದೆ, ಲೈಫ್ ಇಷ್ಟೇ ಅಲ್ಲ. ನಾನು ನಂದೊಂದು ಸ್ವಲ್ಪ ಈಗಲೂ ಕೂಡ ನಾನು ಇಂಗ್ಲೀಷಲ್ಲಿ ತುಂಬಾ ಒಳ್ಳೆಯವನು ಅಂತ ಏನೋ ಅಲ್ಲ, ಆದ್ರೆ ಆ ಟೈಮಲ್ಲಿ ಏನು ಅಂತ ಹೇಳಿದ್ರೆ ಇಂಗ್ಲಿಷ್ ಯಾಕೆ ಕ್ಯಾಂಪಸ್ ಇಂಟರ್ವ್ಯೂ ಕೆಲಸಕ್ಕೆ ಅಂತ. ಖಂಡಿತ ಇಂಗ್ಲಿಷ್ ಬೇಕು, ಎಲ್ಲವೂ ಬೇಕು. ಆದ್ರೆ ಏನಂದ್ರೆ ಬೇರೆ ಏನು ಬದುಕಿನಲ್ಲಿ ನಮ್ಗೆ ಬೇರೆ ನೈತಿಕವಾಗಿ ಅಥವಾ ಬೇರೆ ಏನನ್ನೂ ಶೇಪ್ ಮಾಡಲ್ಲ, ಖಾಲಿ ಲ್ಯಾಂಗ್ವೇಜ್ ಫೋರ್ಸ್ ಮಾಡ್ತಾ ಇದ್ರು ಅಷ್ಟೇ. ಸೊ ಅದು ನಮ್ಮ ಬದುಕನ್ನ ತಿದ್ದುತ್ತೆ ಅಂತಲ್ಲ. ಒಂದು ಕೆಲಸಕ್ಕೋಸ್ಕರ ಲ್ಯಾಂಗ್ವೇಜ್ ಕಲಿ, ಕೆಲಸಕ್ಕೋಸ್ಕರ ನಿನ್ನ ಶಿಸ್ತನ್ನು ಬದಲಾಯಿಸು, ಕೆಲಸಕ್ಕೋಸ್ಕರ ನಿನ್ನ ಡ್ರೆಸ್ ಸೆನ್ಸ್ ಅನ್ನು ಬದಲಾಯಿಸು, ಇಷ್ಟು ಮಾತ್ರ ಇತ್ತು. ಸೊ ಇದು ನನ್ನ ಏನ್ ಮಾಡ್ತು ಅಂದ್ರೆ ಅದು ಒತ್ತಡ ತರ ಮಾಡ್ತು. ಸೊ 2 ಪುಸ್ತಕದಿಂದ 5 ಪುಸ್ತಕ ಓದಿದೆ, 10 ಪುಸ್ತಕ ಓದಿದೆ. ನಾನು ಒಂದು ನಿಮ್ಮ ಮಧ್ಯದಲ್ಲಿ ಮಾತಾಡ್ತಾನೆ ಕೇಳಿದ್ರೆ, ನಿಮ್ಮ ಮನೆಗೆ ಬಂದಿದ್ದೆ ನಾನು ನಿಮ್ಮ ಮನೆಗೆ ಬರುವಾಗ ನನಗೆ ಒಂದು ಅನಿಸಿದ್ದು, ನಿಮ್ಮ ಗೋಡ್ರೇಜ್ ಕಪಟ್ ಓಪನ್ ಮಾಡಿದ್ದೆ. ನಾನು ಎಣಿಸಿ ನಿಮ್ಮ ಬಟ್ಟೆ ಇರ್ಬೋದು ಅಂತ ಹೇಳಿ ನೋಡುವಾಗ ಇಡೀ ಗೋಡ್ರೇಜ್ ಕಪಟಲ್ಲಿ ಪುಸ್ತಕವನ್ನು ನೋಡಿದ್ದು ನನಗೆ ನೆನಪಿದೆ. ಹಾಗಾಗಿ ನೀವು ಈಗ ಪುಸ್ತಕ ಹೇಳಿದ್ರಲ್ಲ, 1-2 ಪುಸ್ತಕ, ನೀವು ಇಡೀ ಪುಸ್ತಕವನ್ನು ಪರ್ಚೇಸ್ ಮಾಡ್ತಿದ್ದು ನಂಗೆ ಗೊತ್ತಿದೆ. ನೀವು ಎಷ್ಟೋ ಪುಸ್ತಕ ನಮ್ಮಂತ ಓದುಗರಿಗೆ ಕೊಟ್ಟದ್ದು ಕೂಡ ಇದೆ. ನನಗೆ ನೀವು ಕೇಳಿದ್ರೆ ನನಗೆ ಈಗ ನೆನಪಾಗ್ತಾ ಇದೆ, ಆ ಟೈಮಲ್ಲಿ ಒಂದು ಪುಸ್ತಕ ಕೊಳ್ಳಿಕ್ಕೆ ಅಲ್ಲ ನಮ್ಗೆ ಹಣ ಇರಲಿಲ್ಲ ಅಂತಲ್ಲ, ಆದ್ರೆ ಮನೆಯಲ್ಲಿ ಏನೇ ಇದ್ರು ಕೂಡ ನಾನು MBA ಕಡೆ ಫೋಕಸ್ ಮಾಡಬೇಕು. ಸೊ ಅದರ ಕಡೆನೇ ಏನಾದ್ರು ಆ ಪುಸ್ತಕ ಟೆಕ್ಸ್ಟ್ ಬುಕ್ ತಗೋ ಅಥವಾ ಅಂತದ್ದು ಎಕ್ಸಾಮ್ಗಳದ್ದು ತಗೋ, ಅದಕ್ಕೆ ರೆಡಿ. ಕಥೆ ಪುಸ್ತಕ ಓದ್ತೇನೆ ಅಂದ್ರೆ ಅದು ಏನೋ ಒಂದು ಓದ್ತಾರೆ ಅನ್ನೋ ರೀತಿಯಲ್ಲಿ ಆವಾಗ ನಾನು ಕದ್ದು ಮುಚ್ಚಿ ಒಂದೊಂದೇ ಪುಸ್ತಕ. ಈಗ ನನ್ನ ಪ್ರಕಾರ ಒಂದು 2-3 ಲಕ್ಷ ರೂಪಾಯಿಯ ಪುಸ್ತಕ ನನ್ನ ಹತ್ರ ಇದೆ. ಸೊ ಈಗ ನನಗೆ ಆಶ್ಚರ್ಯ ಆಗುತ್ತೆ, ಒಂದೊಂದು ನನಗೆ ಈಗಲೂ ಇದನ್ನು ನೆನಪಾಗತ್ತೆ. ಬದಲಾವಣೆ ಹೇಗೆ ಶುರುವಾಗುತ್ತೆ ಅಂದ್ರೆ, ಈಗ ನಾನು ಒಂದೊಂದೇ ಪುಸ್ತಕವನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ನ, ಅಪ್ಪ ಅಮ್ಮಂದು ಏನು ಅಂದ್ರೆ ನಾವು ಡೈವರ್ಟ್ ಆದ್ರೆ ನಮ್ಮ ಎಜುಕೇಶನ್ ಹಾಳಾಗ್ತದೆ, ಕಥೆ ಪುಸ್ತಕ ಓದಿದ್ರೆ ಅಥವಾ ಸಿನಿಮಾದ ಬಗ್ಗೆ ಏನಾದ್ರೂ ಇದು ಮಾಡಿದ್ರೆ ನಮ್ಮ ಬದುಕು ಹಾಳಾಗ್ತದೆ ಅಂತ ಅವರಿಗೆ ಹೆದರಿಕೆ. ಸೊ ಆ ಹೊತ್ತಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಒಂದಿನ ಹೇಳಿದ್ರು ಏನಂದ್ರೆ, ಇನ್ನೊಮ್ಮೆ ಕಥೆ ಪುಸ್ತಕ ತರಬೇಕು ಅಥವಾ ಓದಬೇಕು, ಅದನ್ನ ಬೆಂಕಿಗೆ ಬಿಸಾಡ್ತೇನೆ ಅಂತ ಒಮ್ಮೆ ಸಿಕ್ಕಾಪಟ್ಟೆ ಜೋರು ಮಾಡಿದ್ರು. ಬಟ್ ಆ ಹೊತ್ತಲ್ಲೇ ನಿಜವಾದ ನಮ್ಮ ಆಸಕ್ತಿ ಏನು ಅಂತ ನಮ್ಗೆ ಗೊತ್ತಾಗೋದು. ಸೊ ನಿಜಕ್ಕೆ ನಾವ್ ಏನು ಅಂದ್ರೆ ಅವ್ರು ಎಷ್ಟೇ ಬೈದ್ರು, ಎಷ್ಟೇ ಇದು ಮಾಡಿದ್ರು, ಪುಸ್ತಕ ನನ್ನ ಇದೇ ಮಾಡ್ಲಿಲ್ಲ ಅಂದ್ರೆ ಮತ್ತೆ ತಗೊಳ್ಬೇಕು ಅಂತ ಇಂಟ್ರೆಸ್ಟ್ ಹುಟ್ಟಿತ್ತು. ಸೊ ಅದು ನಿಜವಾದ ನಮ್ಮ ದಾರಿ ಅಂತ ನನಗೆ ಅನ್ನಿಸ್ತು. ಆಮೇಲೆ ನೀವು ನೋಡಿದ ಆ ಗೋದ್ರೇಜ್ ಇದೆಯಲ್ಲ, ಆ ಗೋದ್ರೇಜ್ ಬೇರೆ ಏನಲ್ಲ, ಅಮ್ಮನೇ ಪುಸ್ತಕಗಳನ್ನು ಒಂದು ಇಡ್ಲಿಕ್ಕೆ ಅಂತ ತಂದು ಕೊಟ್ಟ ಹೊಸ ಗೋದ್ರೇಜ್ ಅದು. ಸೊ ಬದಲಾವಣೆ ಅಂದ್ರೆ ಅದು ಅಂದ್ರೆ, ಸೊ ನಮ್ಗೆ ಒಮ್ಮೆ ಅಪ್ಪ ಮನೆಗೆ ಅದು ಗೊತ್ತಿರಲ್ಲ, ಆದ್ರೆ ನಾವು ನಮ್ಗೇನು ಬೇಕು ಅಂತ ಆ ದಾರಿಯಲ್ಲೇ ನಾವು ಹೋದಾಗ ಸೊ ನಮ್ಮ ಮನೆಯಲ್ಲೇ ಅಥವಾ ನಮ್ಮಲ್ಲೇ ಬದಲಾವಣೆ ಆಗುತ್ತೆ, ನಮ್ಮ ಮನೆಯಲ್ಲೂ ಬದಲಾವಣೆ ಆಗುತ್ತೆ. ಮತ್ತೆ ಇನ್ನೊಂದು, ಪುಸ್ತಕ ಓದೋದ್ರಿಂದ, ನಾನು ಕಥೆ ಪುಸ್ತಕಗಳನ್ನ ಓದಲಿಕ್ಕೆ ಶುರು ಮಾಡಿದ್ನಲ್ಲ, ಸೊ ಇದರಿಂದ ಏನ್ ಬದಲಾವಣೆ ಆಯ್ತು ಅಂದ್ರೆ, ನಾನು ಸೆಕೆಂಡ್ ಇಯರ್ ಇರುವಾಗ ಓದ್ಲಿಕ್ಕೆ ಶುರು ಮಾಡಿದ್ದು, ಫೈನಲ್ ಇಯರ್ ಅಲ್ಲಿ ಇರುವಾಗ ಇದು ಬೇಡ ಅಂತ ಅನಿಸಿಕೆ ಶುರುವಾಯ್ತು. ಇನ್ನು ಮ್ಯಾನೇಜ್ಮೆಂಟು, ಇನ್ನು MBA ಬೇಡ ಅಂತ ಅನಿಸಿಕೆ ಶುರುವಾಯ್ತು. ಆದ್ರೆ ನಾನೀಗ ಅರ್ಧದಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ, ಯಾಕಂದ್ರೆ ಸೋತು ಹೋದ ಹಾಗೆ ನನಗೆ ನಿಜ ಕಷ್ಟ ಆಗ್ತಾ ಇತ್ತು. ನಾನು ಡಿಸ್ಟಿಂಕ್ಷನ್, ನಾನು BBM ಅಲ್ಲಿ ನಾನು ಡಿಸ್ಟಿಂಕ್ಷನ್ ಬಂದೆ. ಆದ್ರೆ ಅದಕ್ಕೆ ಕಾರಣ ಏನಂದ್ರೆ, ಆರಂಭದಲ್ಲಿ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಈ 4 ಸೆಮ್ಗಳು ನನ್ನ ಮಾರ್ಕ್ಸ್ ಇದ್ದು 63%, 65%, 62%, 67% ಈ ರೀತಿ ಇತ್ತು. ಯಾವಾಗ ನಾನು ಕಥೆ ಪುಸ್ತಕ ಓದಲಿಕ್ಕೆ ಶುರು ಮಾಡಿದೆ, ಬದುಕು ಬೇರೆನೇ ಇದೆ ಅಂತ ಶುರು ಆಯಿತು. ಸೊ ಆವಾಗ ಏನಾಯ್ತು ಗೊತ್ತಾ, ಸಾಮಾನ್ಯವಾಗಿ ಬೇರೆ ಎಣಿಸ್ಕೊಂಡಿರ್ಬೋದು, ಇದರಲ್ಲಿ ಇಂಟ್ರೆಸ್ಟೇ ಇಲ್ಲ, ಇದರಲ್ಲಿ ಮಾರ್ಕೆ ತೆಗೆಯಲ್ಲ, ಇದರಲ್ಲಿ ಫೇಲ್ ಆಗ್ತಾರೆ. ನಿಜ ಹೇಳ್ಬೇಕಾದ್ರೆ 60-65% ಇದ್ದವ ನಾನು 5th ಸೆಮ್ ಅಲ್ಲಿ 82% ಬಂದೆ.
ಅಂದ್ರೆ ಬದುಕನ್ನು ಪ್ರೀತಿಸ್ಲಿಕ್ಕೆ ಅಂದ್ರೆ ಏನಾಯ್ತು ಅಂದ್ರೆ ಸೊ ನಾನೀಗ ಇರುವುದ್ರಲ್ಲಿ ನಾನು ಸೋಲ್ಬಾರ್ದು, ಸೋತು ಹೋಗ್ಬಾರ್ದು. ಸೊ ನಾನು ಎಷ್ಟು ಕಥೆ ಪುಸ್ತಕಗಳನ್ನ ಕಾದಂಬರಿಗಳನ್ನ ಓದ್ತಾ ಇದ್ದೇನೋ ಅಷ್ಟೇ ಜನ ಅದು ಕಥೆ ಪುಸ್ತಕಗಳನ್ನ ಎಷ್ಟು ಇನ್ಸ್ಪೈರ್ ಮಾಡ್ತದೆ. ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತು ನಾನು. 5 ಗಂಟೆಗೆ ಎಬ್ಬಿಸಿದಾಗ ನಾನು ಆ ಕಾದಂಬರಿಗಳನ್ನ ಹೇಗೆ ಓದ್ತಾ ಇದ್ನೋ ಅದೇ ರೀತಿಯಾಗಿ ಒಂದು ಹೊತ್ತು ನನ್ನ ಟೆಕ್ಸ್ಟ್ ಬುಕ್ಕಿಗೂ ಇಡ್ತಾ ಇದ್ದೆ. ಸೊ ನನ್ನ ಅಕೌಂಟ್ಸಿಗೂ ಇಡ್ತಾ ಇದೆ, ನನ್ನ ಕಾಸ್ಟ್ ಮ್ಯಾನೇಜ್ಮೆಂಟ್ಗೂ ಇಡ್ತಾ ಇದೆ, ನನ್ನ ಏನ್ ಸಬ್ಜೆಕ್ಟ್ ಇತ್ತು ಅದಕ್ಕೂ ಇಡ್ತಾ ಇದೆ. ನಿಜ ನನ್ನ ಆ ಟೈಮ್ ನನ್ನ ಕ್ಲಾಸ್ ಮೇಟ್ಸ್ಗಳೇನು ನಂಬಲಿಲ್ಲ. ನನಗೆ 82% ಬಂದಾಗ ನಾನು ಕೂಡ ಏನು ನಾನು ಕ್ಲಾಸಿಗೆ ಫಸ್ಟ್ ಸೆಕೆಂಡ್ ಬರ್ಬೇಕು ಅಂತ ಓದಿದ್ದಲ್ಲ. ನಾನು ನನ್ನಷ್ಟಕ್ಕೆ ಬೆಳಿಗ್ಗೆ ಎದ್ದು ಓದ್ಲಿಕ್ಕೆ ಶುರು ನನಗೆ ನನ್ನ ರಿಸಲ್ಟ್ ಬರುವಾಗಲೇ ಅಯ್ಯೋ 82%, 62 ಬಂದವ, 82 ಅಷ್ಟು ಓದಿದ್ದ. ಕೆಲವೊಮ್ಮೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ನ ಮೇಲೆ ಒಮ್ಮೆ ರೇಸ್ ಆಗ್ತದೆ, ಇನ್ವೆಸ್ಟರ್ಸ್ ಶಾಕ್ ಆಗ್ತದೆ, ನಾವು ಅದ್ರಲ್ಲಿ ಹಾಕ್ಬೋಯ್ತಲ್ಲ ಅಂತ ಹಾಗೆ ಆಗಿರ್ಬೋದು. ಸೊ ನಾನು ಇಲ್ಲಿ ಈ ಒಂದು ಮಾತಲ್ಲಿ ಹೇಳುವಾಗ 2 ಪಾಯಿಂಟ್ ಏನಂದ್ರೆ, ಒಂದು ನಾನು BBM ಅಥವಾ ಕಾಮರ್ಸ್ ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡ್ ಇಂದ ಡೈವರ್ಟ್ ಆಗ್ತಾ ಇದೆ ಅಂದ್ರೆ ನನ್ಗೆ ಇದು ಬೇಡ. ಹಾಗಾದ್ರೆ ನಿಮ್ಮ ಇಲ್ಲಿ ಈಗ ಆಕ್ಚುಲಿ ಈ ಒಂದು ಇಂಟರ್ವ್ಯೂ ಅನ್ನು ಮಾಡ್ತಾ ಇರೋದೇ ಕಾಮರ್ಸ್ ಸ್ಟೂಡೆಂಟ್ಸ್ಗಳು. ಯಾವುದೇ ಕಾರಣ ಕಾಮರ್ಸ್ ಒಳ್ಳೇದಲ್ಲ ಅಂತಲ್ಲ, ನನಗೆ ಮಾತ್ರ ವೈಯಕ್ತಿಕ ಮಾತ್ರ ಅಂತ. ಸೊ ಈಗ ನಿಮ್ಮ ಫೀಲ್ಡ್ ನಿಮ್ಗೆ ನೀವು ಅದರ ದಾರಿಯನ್ನು ಹಿಡಬೇಕು, ನಿಮ್ಮ ಮನಸ್ಸಿಗೆ ಅದು ನೀವು ಒಪ್ಪಿಕೊಳ್ಬೇಕು ಎನ್ನುವುದನ್ನು ಮಾತ್ರ ಹೇಳ್ತಾರೆ. ನೀವು ಹೇಳೋ ಪ್ರಕಾರ ಅಂತ ಹೇಳಿದ್ರೆ ನೀವೀಗ ಒಂದು ದಾರಿ ತಗೊಂಡ್ರೆ ಆ ದಾರಿಯಲ್ಲಿ ಪರಿಪೂರ್ಣರಾಗಿ ಹೋಗಿ ಅಂತ. ಈಗ ಕಾಮರ್ಸ್ ಆರ್ಟ್ಸ್ ಎಲ್ಲ ಸೆಕೆಂಡರಿ ಆಗಿ ಬರುವಂತದ್ದು. ಈಗ ನಾನು ಎಕ್ಸಾಂಪಲ್, ನಾನೀಗ M.Com ಮಾಡಿ B.Ed ಮಾಡಿ ಲೆಕ್ಚರ್ ಆಗ್ತಾ ಇದ್ದೇನೆ. ನಾನು ಲೆಕ್ಚರ್ ಅಲ್ಲಿ ಏನ್ ಮಾಡ್ಬೋದು ಇದನ್ನ ನಾನು ಪರ್ಫೆಕ್ಟ್ ಆಗಿ ಮಾಡಿ ಅಂತ ನೀವು ಒಂದು ನೋಡುಗರಿಗೆ ಒಂದು ಅಂದ್ರೆ ನನಗೆ ಒಂದು ಸುಮಾರು ಹೈಸ್ಕೂಲ್ ಲೆವೆಲ್ ಅಲ್ಲೇ ನನಗೆ ಈ ರೀತಿಯ ಪುಸ್ತಕ ನಾನು ಓದ್ತಾ ಇದ್ರೆ ಅಥವಾ ನನ್ಗೆ ನಿಜಕ್ಕೂ ಆ ಲೈಬ್ರರಿಯನ್ನು ನನಗೆ ಇಂಟ್ರೆಸ್ಟ್ ಹುಟ್ಟಿಸಿರೋದು. ಅದೇ ರೀತಿಯ ಒಂದು ಲೈಬ್ರರಿಯನ್ನು 10ನೇ ಕ್ಲಾಸ್ ಅಲ್ಲಿ ನನಗೆ ಸಿಕ್ಕಿದ್ರೆ ಸೊ ನಾನು ಏನಂತ ಹೇಳಿದ್ರೆ ಆರ್ಟ್ಸ್ ಅನ್ನೇ ತಗೊಳ್ತಾ ಇದ್ನೋ ಏನೋ, ಅಥವಾ ನಾನು ಬೇರೆ ಎಲ್ಲೋ ಕೂಡ ಇದೇ ರೀತಿಯ ಒಂದು ಎನ್ವೈರನ್ಮೆಂಟ್ ಇರುವ ಕಡೆ ನಾನು ಹೋಗ್ತಾ ಇದ್ನೋ ಏನೋ. ಸೊ ಈ ಫೇಲ್ಯೂರ್ ಅಥವಾ ಈ ಒಂದು ಇದು ಅಡೆತಡೆಗಳು ಬೇರೆಯವರಿಗೆ ಇರಬಾರ್ದು. ಸೊ ಅದಕ್ಕೆ ಆ ರೀತಿ ಮಾಡಿದ್ದು ಒಂದು. ಮತ್ತೆ ಎರಡನೇದು ಏನಂದ್ರೆ, ನೀವೀಗ ಕಾಮರ್ಸ್ ಓದ್ತಾ ಇದ್ರು ಸಾಹಿತ್ಯ ಅದರ ಜೊತೆಗೆ ಓದಿದ್ರೆ ನೀವು ಹಾಳಾಗುದಿಲ್ಲ, ನೀವು ಮತ್ತೂ ಒಳ್ಳೆದಾಗ್ತೀರಿ ಅನ್ನೋದು ಕೂಡ. ಸೊ ನಾನೇ ಸಾಕ್ಷಿ ಅದಕ್ಕೆ. ಸರ್, ನಿಮ್ಮ ಜರ್ನಲಿಸಮ್ ಜರ್ನಿ ಬಗ್ಗೆ ಹೇಳಿದರೆ ನನಗೆ ತುಂಬ ಇನ್ಸ್ಪೈರ್ ಆಯಿತು. ತುಂಬ ಮಕ್ಕಳಿಗೆ ಕೂಡ ಇನ್ಸ್ಪೈರ್ ಆಗ್ತದೆ, ತುಂಬ ನೋಡುಗರಿಗೆ ಕೂಡ ಇನ್ಸ್ಪೈರ್ ಆಗುವಂಥದ್ದು. ಸರ್, ನನಗೆ ನೆಕ್ಸ್ಟ್ ನನ್ನಲ್ಲಿ ಒಂದು ಬಂದ ಪ್ರಶ್ನೆ ಏನಂತ ಹೇಳಿದರೆ, ನೀವೀಗ ಜರ್ನಲಿಸಮ್ ಅಂತ ತಗೊಂಡ್ರಿ, ಜರ್ನಲಿಸಮ್ ನಂತರ ನೀವು ಡೈರೆಕ್ಟಾಗಿ ಮೀಡಿಯಾ ಫೀಲ್ಡಿಗೆ ಹೋಗೋಬಿಟ್ಟು ಒಂದು ಟೀಚಿಂಗ್ ಫೀಲ್ಡಿಗೆ ಯಾಕೆ ಬಂದ್ರಿ ಅಂತ ನನಗೊಂದು ಪ್ರಶ್ನೆ. ನಾವು BBM ನಿಟ್ಟೆಯಲ್ಲಿ ಓದಿದೆ. ಆ ನಂತರ ನಾನು ಇದು ನನ್ನ MBA ಅಥವಾ ಮ್ಯಾನೇಜ್ಮೆಂಟೇ ಬೇಡ, ನನಗಿನ್ನು ಏನು ನನಗೆ ಸೂಕ್ತ ಏನು ಸಾಹಿತ್ಯ ಓದಬೇಕು ಅಂತ ಏನು ಅನಿಸಿರಲಿಲ್ಲ. ಯಾಕಂದ್ರೆ ತೀರಾ ಅಷ್ಟೊಂದು ಇದಿರಲಿಲ್ಲ. ಬಟ್ ನಮ್ಮ ಮನೆ ಹತ್ರ ಒಬ್ರು ಪತ್ರಕರ್ತರಿದ್ರು, ಅವರು ಓದಿದ್ದು B.Com. ಆದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ B.Com ಓದಿ ಅವ್ರ ನಾಟಕಗಳನ್ನೆಲ್ಲ ಬರೀತಾ ಇದ್ರು. ಅವರು ಪತ್ರಕರ್ತರಾದ್ರು. ವಿಜಯ ಕರ್ನಾಟಕ ಆಗಷ್ಟೇ ಆರಂಭ ಆಗಿದ್ದು, ಅಲ್ಲಿ ಅವರು ಒಳ್ಳೊಳ್ಳೆ ಆರ್ಟಿಕಲ್ಗಳನ್ನೆಲ್ಲ ಬರೀತಾ ಇದ್ರು. ಹೆಸರು ಹೇಳ್ಬೋದು? ವಿಲಾಸ್ ಕುಮಾರ್ ನಿಟ್ಟೆ. ಖಂಡಿತವಾಗಿಯೂ ನನಗೆ ಅವರೇ ಇನ್ಸ್ಪಿರೇಷನ್. ಸೊ ವಿಲಾಸ್ ಕುಮಾರ್ ನಿಟ್ಟೆ. ಸೊ ಪತ್ರಿಕೋದ್ಯಮ ಎನ್ನುವುದು, ಆದ್ರೆ ಅವರು B.Com ಮಾಡಿ ಪದವಿಯನ್ನ ಓದಿ ಮುಂದೆ ಅವರ ನಾಟಕದ ಒಂದು ಬರವಣಿಗೆಯ ಅವರಿಗೊಂದು ಹವ್ಯಾಸ ಇದ್ದಿದ್ರಿಂದ ಆಗ ಧರ್ಮಸ್ಥಳದ ಒಂದು ರತ್ನವರ್ಮ ಹೆಗಡೆ ಪ್ರಶಸ್ತಿಯು ಬಂತು ಅವ್ರದ್ದೊಂದು ನಾಟಕಕ್ಕೆ. ಸೊ ಅದು ನಮ್ಗೆಲ್ಲರಿಗೂ ಹೆಮ್ಮೆ, ನಮ್ಮ ಊರವ್ರಿಗೆ ಹೆಮ್ಮೆ. ನಾನು ಎಲ್ಲಿ ಕಲಿತಾ ಇದ್ದೇನೋ ಅಲ್ಲಿ ಹಳಿ ವಿದ್ಯಾರ್ಥಿ ಕೂಡ ಅಂತ. ಸೊ ನನಗೇನಾಯ್ತು ಅಂದ್ರೆ, ಹಾಗಾದ್ರೆ ಬರವಣಿಗೆ ಅನ್ನೋದೊಂದಿದೆ, ಆಮೇಲೆ ಅವರು ಈಗ ಪತ್ರಕರ್ತರು, ಪತ್ರಿಕೋದ್ಯಮ ಕ್ಷೇತ್ರ ಒಂದಿದೆ. ಸೊ ಪತ್ರಿಕೋದ್ಯಮ ಕ್ಷೇತ್ರ ಅಂದಾಗ ಅದಕ್ಕೆ ಕಲೀಲಿಕ್ಕೂ ಒಂದು ಏನಾದ್ರು ಇರ್ಬೋದಲ್ಲ, ನನಗೆ ಗೊತ್ತೇ ಇಲ್ಲ. ಇಲ್ಲೊಂದು ಅದಕ್ಕೊಂದು ಪೋಸ್ಟ್ ಗ್ರಾಜುಯೇಟ್ ಅಥವಾ ಡಿಗ್ರಿನೂ ಒಂದಿದೆ, ಪೋಸ್ಟ್ ಗ್ರಾಜುಯೇಷನ್ ಇದೆ. ಆ ಹೊತ್ತಲ್ಲಿ ನನಗೆ ಶೇಖರ್ ಅಜೇಕರ್ ಅನ್ನುವಂತ ಒಂದು ಪತ್ರಕರ್ತರ ಪರಿಚಯ ಆಯಿತು. ಅವರ ಹತ್ರ ಹೌದು. ಸೊ ಅವ್ರ ಹತ್ರ ನಾನು ಮಾಹಿತಿಯನ್ನು ಕೇಳಿದೆ. ಅವರು ನಿಜಕ್ಕೂ ನನ್ನ ಆ ಹೊತ್ತಿನಲ್ಲಿ ನನ್ನನ್ನು ತುಂಬಾ ಒಂದು 2-3 ತಿಂಗಳು, ಆರಂಭದ ಒಂದು 2-3 ತಿಂಗಳು ಬೆಂಗಳೂರಿಗೆ ಕರ್ಕೊಂಡು ಹೋದ್ರು, ವಿಧಾನಸೌಧಕ್ಕೆ ಕರ್ಕೊಂಡು ಹೋದ್ರು. ನಾನು ಸುಮ್ಮನೆ ಹೀಗೆ ಕೇಳಿದ್ರು, ನಾನು BBM ಓದಿದ್ದು, ನಾನು ಪತ್ರಿಕೋದ್ಯಮ ಓದಬೇಕು ಅಂತ ಇದ್ದೇನೆ, ಸೊ ನನಗೆ ಒಂಚೂರು ಒಂದಷ್ಟು ಗೈಡ್ ಮಾಡ್ತೀರಾ. ನನಗೆ ಆಗ ಬೇರೆ ಯಾರ್ದು ಪರಿಚಯ ಇಲ್ಲ, ವಿಲಾಸ್ ಕುಮಾರ್ ನಿಟ್ಟೆ ಒಬ್ರು ಬಿಟ್ರೆ ಬೇರೆ ಯಾರೋ ಪರಿಚಯ ಇಲ್ಲ. ಸೊ ಶೇಖರ್ ಅಜೇಕರ್ ಏನ್ ಮಾಡಿದ್ರು, ನನ್ನನ್ನು ಬೆಂಗಳೂರು ಕರ್ಕೊಂಡು ಹೋದ್ರು, ಪ್ರೆಸ್ ಕ್ಲಬ್ಬಿಗೂ ಕರ್ಕೊಂಡು ಹೋದ್ರು. ಹೀಗೆಲ್ಲ ಪರಿಚಯ ಮಾಡಿ ನೆಕ್ಸ್ಟ್ ಎಲ್ಲಿ ಕಾಲೇಜ್ ಅಂತ ಹೇಳಿರುವಾಗ SDM ಕಾಲೇಜಿಗೆ ಕಡೆ ತೋರಿಸಿದ್ರು. ನಾನು ಮತ್ತೆ ಅಲ್ಲಿ ಓದಿದೆ. ಸೊ 2 ವರ್ಷಗಳ ಕಾಲ ನಂಗೆ ಆರಂಭದಲ್ಲಿ ಕಷ್ಟ ಆಯಿತು. ಸೊ ಎಣಿಸುವುದು, ಕಲ್ಪನೆ ಮಾಡುವುದು ಸುಲಭ, ಬರೆಯೋದಿದೆಯಲ್ಲ, ಒಂದು ಸಾಲು ಬರೆಯೋದಿದೆಯಲ್ಲ, ನಾನು ತುಂಬ ಕಷ್ಟಪಡ್ತಾ ಇದ್ದೆ, ನನಗೆ ಆಗ್ತಾನೆ ಇರಲಿಲ್ಲ. ಒಂದು ಮೊದಲ ಸೆಮಿಸ್ಟರಲ್ಲಂತೂ ನಾನು 10 ಕೂತಿದ್ದೆ ಕೂಡ, ನಾನು ಯಾಕೆ ಈ ಫೀಲ್ಡಿಗೆ ಬಂದೆ ಅನ್ನುವಷ್ಟರ ಮಟ್ಟಿಗೆ. ನೋಡುವಾಗ ಸುಲಭ ಅಂತ ಅನ್ನಿಸ್ಬೋದು, ಆದರೆ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಈಗ ಏನಾಗುತ್ತೆ, ನೀವೇ ಮಾತಾಡಿದಾಗೆ ChatGPT ನಿಮಗೆ ಎಲ್ಲ ಬರವಣಿಗೆ ಕೆಲಸವನ್ನು ಮಾಡಿ ಕೊಡುತ್ತದೆ. ನಾವು ಜಸ್ಟ್ ಜಡ್ಜ್ ಮಾಡಿದ್ರೆ ಆಯ್ತು, ನನ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಜಡ್ಜ್ ಮಾಡಿದ್ರೆ ಆಯ್ತು. ಆ ಟೈಮಲ್ಲಿ ನಮ್ಗೆ ಅಂದ್ರೆ ನನಗೇನು ಅಂತ ಹೇಳಿದ್ರೆ, ಒಂದು ವರ್ಡ್ ಅನ್ನು ಕೂಡ ಬರೀಲಿಕ್ಕೆ ನಾವೇ ಯೋಚನೆ ಮಾಡಬೇಕು, ನಾವೇ ಬರೀಬೇಕು. ಸೊ ಇದು ನನಗೆ ಏನಾಯಿತು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಈಗ ನೋಡಿ, ಅದೇ ಬರವಣಿಗೆಗೆ ಇದು ಕೊಡುತ್ತೆ, ನಾವು ಜಸ್ಟ್ ಒಂದು ಫೇಸು ಇದನ್ನು ಕೊಡುವ ಡಿಜಿಟಲ್ ಮೀಡಿಯಾದ ಪ್ಲಾಟ್ಫಾರ್ಮ್ ಅನ್ನು ನಾವು ಇಟ್ಕೋಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತೇವೆ ಅಂತ ಬರವಣಿಗೆ ಬೇಡ ಅಂತ ಬೇಕಾದ್ರೂ ನಾವು ಬದುಕಲಿಕ್ಕೆ ಸಾಧ್ಯ ಇದೆ, ಅಂದ್ರೆ ಈ ಫೀಲ್ಡಿಗೆ ಬಂದು.
ಆದರೆ ಆ ಸಮಯದಲ್ಲಿ ನಾನು 6 ತಿಂಗಳು 10 ಕೂದದ್ದು ನಾನು ಯಾಕೆ ಬಂದು ಏನೋ ಬಂದ ಮೇಲೆ ನಾವು ಅಲ್ಲಿ ಈಜಲೇಬೇಕಲ್ಲ. ಸೊ ನಾನು ಅಲ್ಲೇ BBM ಅಲ್ಲೂ ಕೂಡ ಅಷ್ಟೇ 62% 82% ಬಂದವರೇನೋ ಆ ಒಂದು ಇದನ್ನು ನಾನು ನೆನಪು ಮಾಡಿಕೊಂಡೆ ಹಠ ಮಾಡಿಕೊಂಡು ಬರವಣಿಗೆ ಕಲಿತೆ. ಹಾಗಂತ ಇವತ್ತಿಗೂ ಕೂಡ ದೊಡ್ಡ ಮಟ್ಟದ ಬರವಣಿಗೆ ಅಂತಲ್ಲ, ಆದರೆ ನನ್ನ ಮನಸ್ಸಲ್ಲಿ ಏನಿದೆಯೋ ಆ ಭಾವನೆಗಳನ್ನು ಅಥವಾ ಜನರಿಗೆ ಏನು ನಾನು ಹೇಳಬೇಕು ಅದನ್ನು ನನ್ನ ಬರವಣಿಗೆಯ ಮೂಲಕ ನಾನು ಜನರಿಗೆ ತಲುಪಿಸ್ಲಿಕ್ಕೆ ನಾನು ಒಂದಷ್ಟನ್ನು ಕಲಿತೆ. ಸೊ ಅದಾದ ಮೇಲೆ ನೆಕ್ಸ್ಟು ಸೆಕೆಂಡ್ ಇಯರ್ನ ಹೊತ್ತಿಗೆ ನಮಗೆ TV, ಸೊ ಈ ಕ್ಯಾಮ್ರಾ ಅವುಗಳನ್ನೆಲ್ಲ ಕೊಡ್ತಾ ಹೋದ್ರೆ ಹಾಗೆ ತುಂಬ ಯಾವುದರಲ್ಲೂ ಕೂಡ ದೊಡ್ಡ ಪರಿಣತ ಅಂತಲ್ಲ, ಆದ್ರೆ ಎಲ್ಲವನ್ನು ಸ್ವಲ್ಪ 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 ಕಲಿತೆ. ಎಲ್ಲದರ ಬಗ್ಗೆ ಒಂದು ಜ್ಞಾನ ಇದೆ. ಮನುಷ್ಯನಿಗೆ ಬದುಕಲಿಕ್ಕೆ ಬರುವುದು ಜ್ಞಾನ. ಅಷ್ಟಿದ್ರ ಒಂದು ಜೀವನ ಪ್ರೀತಿ ಮತ್ತೆ ಜ್ಞಾನ ಇದ್ರೆ ಮನುಷ್ಯ ಎಲ್ಲಿ ಬೇಕಾದ್ರೆ ಬದುಕಬಹುದೆಂಬ ನಿಮ್ಮ ಒಂದು ತುಂಬಾ ದೊಡ್ಡ ಮಟ್ಟದ್ದು ಅಂತಲ್ಲ. ಅಂದ್ರೆ ಈಗ ಪತ್ರಿಕೋದ್ಯಮ ಅಂದ್ರೆ ಪೇಪರ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಸಿಕ್ ಏನು ಬೇಕು ಅಷ್ಟನ್ನು ಕಲಿತೆ, ಟಿವಿಗಳಲ್ಲಿ ಏನು ಮಾಡಬೇಕು ಅದನ್ನು ಕಲಿತೆ. ಸೊ ಏನಾಯ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದ್ದು ಅಂತಲ್ಲ, ಅದ್ರ ಕಾಲೇಜ್ ಮಟ್ಟದಲ್ಲಿ ಎಷ್ಟು ಕಲಿಸ್ತಾರೋ ಆ ಎರಡೂ ಕಡೆ ಕೂಡ ನಾನಂದ್ರೆ ನಮ್ಮಲ್ಲಿ ನಮ್ಮೂರ ವಾರ್ತೆ ಅಂತ ಒಂದು ಚಾನಲ್ ಇತ್ತು, ವಾರಕ್ಕೊಮ್ಮೆ ನ್ಯೂಸ್ ಮಾಡ್ತಿತ್ತು. ಅದಕ್ಕೆ ನಾವೇ ತುಂಬಾ ಉಮೇದಲ್ಲಿ ಕ್ಯಾಮರಾವನ್ನೆಲ್ಲ ಇಟ್ಕೊಂಡು ರಜೆಯಲ್ಲೂ ಕೂಡ ಕಾಲೇಜಿನ ಕ್ಯಾಮರಾವನ್ನೆಲ್ಲ ತಕೊಂಡು, ಆಗ ಮೆಮೊರಿ ಕಾರ್ಡ್ ಸಹಿತ ಇರಲಿಲ್ಲ, ಟಿವಿ ಇಂತ ಒಂದು ಕ್ಯಾಸೆಟ್ ತರಾನೇ ಒಂದು ಸಣ್ಣ ಕ್ಯಾಸೆಟ್ ತರ ಇತ್ತು. ಸೊ ಇದನ್ನ ಇಟ್ಟುಕೊಂಡು ನಾವೆಲ್ಲ ಹೋಗ್ತಾ ಇದ್ವಿ. ಇದು ಹೆಚ್ಚಲ್ಲ ಖಾಲಿ 15 ವರ್ಷದಿಂದ. ಆ 15 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂದ್ರೆ ಈಗಿನ ಮಕ್ಕಳಿಗೆ ಆ ಕಷ್ಟಗಳೇ ಇಲ್ಲ. ಈಗ ನಮ್ಗೆ ಕಾಲೇಜಲ್ಲಿ ಏನ್ ಇಕ್ವಿಪ್ಮೆಂಟ್ ಕೊಡ್ತಾರೆ ಅಗತ್ಯನೂ ಬರಲ್ಲ. ಸೊ ನಾವು ನಮ್ಮ ಕ್ಯಾಮ್ರಾ ನಮ್ಮ ಮೊಬೈಲ್ ಕಿಸೆಯಲ್ಲಿ ಏನ್ ತಗೊಂಡು ಹೋಗ್ತೇವೆ ಅದ್ರ ಮೂಲಕ ಏನೇನೋ ಬೇಕಾದ್ರೂ ಮಾಡ್ಬೋದು. ಸೊ ಆ ಟೈಮಲ್ಲಿ ಇರಲಿಲ್ಲ. ಆದ್ರೂ ಆಗ ನಾವು ಅದನ್ನೆಲ್ಲ ಅಂದ್ರೆ ಬೇಸಿಕ್ ಆಗಿ ಎಲ್ಲವನ್ನ ಕಲಿತು ಕಾನ್ಫಿಡೆನ್ಸ್ ಇತ್ತು ನನಗೆ. ಪತ್ರಿಕೆಗೂ ಬೇಕಾದ್ರೂ ನಾನು ಹೋಗ್ತೇನೆ, ಟಿವಿಗೂ ಬೇಕಾದ್ರೂ ಹೋಗ್ತೇನೆ. ನನಗೆ ಪತ್ರಿಕೆ ಒಬ್ಬರ ಸಂಪಾದಕರಿಂದ ಒಂದು ಇದು ಕೂಡ ಬಂತು, ಬನ್ನಿ ಇಂಥ ದಿನ ಒಂದು ಎಕ್ಸಾಮ್ ಇದೆ ಅಟೆಂಡ್ ಆಗಿ. ಸೊ ನಾನು ಆ ಪತ್ರಿಕೆಗೆ ತುಂಬಾ ವರ್ಕ್ ಕೂಡ ಮಾಡ್ತಾ ಇದ್ದೆ. ಹೌದು. ಸೊ ಅದು ವರ್ಕ್ ಮಾಡ್ತಾ ಇದ್ದರೆ ಆರ್ಟಿಕಲ್ ಅನ್ನು ಕಳಿಸಿದ್ದು 100-150ಕ್ಕೂ ನಾನು ಒಂದೂವರೆ ವರ್ಷದಲ್ಲಿ 100-150ಕ್ಕೂ ಹೆಚ್ಚು ಆರ್ಟಿಕಲ್ ಬರೆದೆ, ಪಬ್ಲಿಷ್ ಆಗ್ತಾ ಇತ್ತು. ಸೊ ಹಾಗೆ ಅದು ಏನಾಯ್ತು ಅಂದ್ರೆ ಅವ್ರಿಗೂ ತುಂಬಾ ಖುಷಿ ಇತ್ತು, ಅವರನ್ನ ಕರೆದಿದ್ರು ಕೂಡ. ಸೊ ಎಕ್ಸಾಮ್ ಬರೀಲೇಬೇಕು, ಎಕ್ಸಾಮ್ ಇರ್ತದೆ ನಮ್ಮ ಇದು. ಸೊ ಆದ್ರೆ ನೀವು ಬನ್ನಿ ಅಂತ ನನ್ನ ಅವರಾಗಿ ಸ್ವತಃ ಕರೆದ್ರು. ಪತ್ರಿಕೆ ಒಂದು ಎಕ್ಸಾಮ್. ಸೊ ಬಟ್ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ನನಗೆ ಆ ಟೈಮಲ್ಲಿ ಏನಾಯ್ತು, ಇನ್ನು ಓದು ಮುಗ್ದಿರ್ಲಿಲ್ಲ. ನಾನು ಅದೇ ಆ ಪತ್ರಿಕೆಯವರು ಕೂಡ ಕರೆದಿದ್ರು. ನಾನು ಎಲ್ಲ ಟಿವಿ ಚಾನೆಲ್ಗಳಿಗೂ ಆ ಟೈಮಲ್ಲಿ ಇದ್ದ ಮತ್ತೆ ಪತ್ರಿಕೆಗೆ ಇವುಗಳಿಗೆ ಏನ್ ಮಾಡಿದೆ ಅಂದ್ರೆ ಪೋಸ್ಟ್ ಎಲ್ಲ ಅಡ್ರೆಸ್ಗಳನ್ನ ತಕೊಂಡು, ಪತ್ರಿಕೆಗಳು ಬರ್ತಾರೆ ಅಡ್ರೆಸ್ ತಕೊಂಡು ನನ್ನ ರೆಸ್ಯೂಮೆ ಪ್ಲಸ್ ನಾನು ಎಷ್ಟು ಆರ್ಟಿಕಲ್ಗಳನ್ನು ಬರ್ತದೆ ಅದರಲ್ಲಿ ಸೆಲೆಕ್ಟೆಡ್ ಒಂದು 25-30 ಪೇಜ್ ಇಷ್ಟಿಷ್ಟು ದಪ್ಪ ರೆಸ್ಯೂಮೆಯನ್ನು ನಾನು ಮಾಡಿ ಕಳಿಸಿದ್ದೆ. ಅದನ್ನ ಕಾಯ್ತಾ ಇರುವಾಗಲೇ ನಮ್ಗೆ ನಮ್ಮ HOD ಅವರು ಭಾಸ್ಕರ್ ಹೆಗ್ಡೆ ಅವರು ಕರೆದು ಉಡುಪಿಯಲ್ಲಿ ಒಂದು MGM ಕಾಲೇಜಲ್ಲಿ ಹೊಸತಾಗಿ ಡಿಪಾರ್ಟ್ಮೆಂಟ್ ಅನ್ನು ಶುರು ಮಾಡ್ತಾ ಇದ್ದಾರೆ, ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅನ್ನ. ಫ್ರೆಷರ್ಸೇ ಬೇಕಂತೆ. ಸೊ ನನಗೇನು ಟೀಚಿಂಗ್ ಇದಿಲ್ಲ, ಸೊ ಫ್ರೆಷರ್ಸ್ ಹುಡುಗೇ ಬೇಕಂತೆ. ಊರಿನವರು ಉಡುಪಿ ಜಿಲ್ಲೆಯವರಾದ್ರೆ ಅವರಿಗೆ ಸ್ವಲ್ಪ ಅನುಕೂಲ. ಸೊ ಪ್ರಯತ್ನ ಮಾಡ್ತೀರಾ ಕೇಳಿದ್ರು. ಆಯ್ತು ಅಂತ ಅಲ್ಲಿಗೂ ಎಲ್ಲಿ ಹೇಗೆ ರೆಸ್ಯೂಮೆಯನ್ನು ಎಲ್ಲ ಕಡೆ ಹಾಕಿಟ್ಟಿದ್ನೋ ಅಥವಾ ನಾನು ಆ ಪತ್ರಿಕೆಗೂ ಕೂಡ ನಾನು ಇದಕ್ಕೆ ಹೋಗ್ತೇನೆ ಅಂತ ಇದ್ನೋ, ಸೊ ನಾನು ಅದಕ್ಕೂ ಕೂಡ ಏನ್ ಮಾಡಿದ್ದೆ ಅಂತ ಹೇಳಿದ್ರೆ ಹೋಗಿ ರೆಸ್ಯೂಮೆ ಕೊಟ್ಟು ಬಂದಿದ್ದೆ. ಸೊ ಆಮೇಲೆ ಅಲ್ಲಿಗೆ ಇಂಟರ್ವ್ಯೂ ಕರೆದ್ರು, ಇಂಟರ್ವ್ಯೂಲ್ಲಿ ಪಾಸ್ ಆದೆ. ಸೊ ಹಾಗೆ ಲೆಕ್ಚರರ್ ಕಡೆ ಬಂದೆ. ಸೊ 12 ವರ್ಷಗಳ ಕಾಲ ನಾನು ನಿರಂತರವಾಗಿ ಲೆಕ್ಚರಿಂಗ್ ಮಾಡಿದೆ, ಲೆಕ್ಚರರ್ ಆಗಿ ಕೆಲಸ ಮಾಡಿದೆ. ಆ ನಂತರ ಏನಾಯ್ತು, ಇನ್ನು ಇದು ಬೇಡ, ಇಷ್ಟು ಸಾಕಂತ. ಸೊ ಕಳೆದ ಒಂದು 3-3.5 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿದೆ. ಬಟ್ ನನಗೆ ಒಂದು ಪ್ರಶ್ನೆ ಇರುವಂಥದ್ದು ಸರ್, ನೀವು ಟೀಚಿಂಗ್ ಸ್ಟಾರ್ಟ್ ಮಾಡ್ತೀರಿ MGM ಅಲ್ಲಿ, ನೀವು ಉಡುಪಿಯಲ್ಲಿ ಇರ್ತೀರಿ, ಅಲ್ಲಿಂದ ನಿಮಗೆ ಉಡುಪಿಯ ಮೇಲೆ ಪ್ರೀತಿ ಸ್ಟಾರ್ಟ್ ಆಗ್ತದೆ. ಅದರಿಂದ ಮುಂಚೆ ನೀವು ಉಡುಪಿ ತಿರುಗಿದ್ದು ತುಂಬಾ ಕಮ್ಮಿ ಅಂತ ಕಾಣ್ತದೆ, ಅದರ ಬಗ್ಗೆ ಒಂದು ಹೇಳ್ಬೋದು? ಖಂಡಿತ. ನನಗೆ ಅದೇ ಪುಸ್ತಕಗಳನ್ನು ಓದ್ತಾ ಇದ್ದೆ, ಮತ್ತೆ ಜರ್ನಲಿಸಮ್ ಮತ್ತೆ ಒಂದು ಪ್ರಶ್ನೆ ಕೇಳ್ತೇನೆ, ಸಾರಿ. ಎಂತ ಹೇಳಿದ್ರೆ, ನೀವು ಈಗ ಅದರಲ್ಲಿ ನನಗೆ ಕೆಲವು ಪ್ರಶ್ನೆ, ನೀವು ಟೀಚಿಂಗ್ ಮಾಡ್ತಿರುವಾಗ ನಾನು ಕೇಳ್ಪಟ್ಟಾಗೆ ನೀವು ತುಂಬಾ ಪುಸ್ತಕಗಳನ್ನ ಬರೀತೀರಿ, ತುಂಬಾ ಓದ್ತಿದ್ರಿ, ತುಂಬಾ ಪುಸ್ತಕ ಬರೀತಿದ್ರಿ, ಮತ್ತೆ ತುಂಬಾ ಆರ್ಟಿಕಲ್ಸ್ ಅನ್ನ ಫೇಸ್ಬುಕ್ ಅಲ್ಲಿ ಬರೀತಾ ಇದ್ರಿ. ಅದನ್ನ ಕೂಡ ಇದರಲ್ಲಿ ನೀವು ತಿಳಿಸ್ಬೇಕು ಓದುಗರಿಗೆ. ಅದೇ ನಾವು ಸ್ಟೂಡೆಂಟ್ ಆಗಿರುವಾಗ ಏನ್ ಮಾಡಿದೆ, ಕಲಿತೆ, ಪತ್ರಿಕೆಗಳಿಗೆಲ್ಲ ಲೇಖನ ಬರೆಯುವುದನ್ನ ಇದು ಮಾಡಿದೆ. ತುಂಬಾ ಓಡಾಡ್ಲಿಕ್ಕೆಲ್ಲ ನಮ್ಮ ಹತ್ರ ಅಷ್ಟೊಂದು ಹಣ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಓದಿಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಖಂಡಿತವಾಗಿ ಕೊಡ್ತಾ ಇದ್ರು, ಅದಕ್ಕಿಂತ ಜಾಸ್ತಿ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಕಾಲೇಜಲ್ಲಿ ಫಸ್ಟಿಗೆ ನಮಗೆ ಪಾರ್ಟ್ ಟೈಮ್ ದೊಡ್ಡ ಸಂಬಳ ಏನು ಇರಲಿಲ್ಲ. ಏನಾಯ್ತು ಅಂದ್ರೆ ಆದ್ರೂ ಹಣ ಬರ್ತಾ ಇದೆಯಲ್ಲ, ಪುಸ್ತಕಗಳನ್ನು ಮತ್ತಷ್ಟು ಕೊಳ್ಳಿಕ್ಕೆ ಶುರು ಮಾಡಿದೆ. ಆಮೇಲೆ ತಿರುಗಾಡ್ಲಿಕ್ಕೆ ಶುರು ಮಾಡಿದೆ. ನನಗೆ ನಿಜ ಒಂದಷ್ಟು ವಿಷಯ. ಮತ್ತೆ ಆ ಟೈಮಲ್ಲಿ ಮೊದಲ ಫಸ್ಟ್ 2 ವರ್ಷ ಪಾರ್ಟ್ ಟೈಮ್ ಇತ್ತು, 3ನೇ ವರ್ಷ ಫುಲ್ ಟೈಮ್ ಆಯಿತು. ಫುಲ್ ಟೈಮ್ ಆದಾಗ ನಾನು ಒಂದು ಆಂಡ್ರಾಯ್ಡ್ ಮೊಬೈಲನ್ನು ತಗೊಂಡೆ. ಮೊಬೈಲ್ ತಗೊಂಡ ಹೊತ್ತಲ್ಲಿ ಫೇಸ್ಬುಕ್ ಅದಿದೆಲ್ಲ ಒಳ್ಳೆ ಚಾಲ್ತಿಯಲ್ಲಿತ್ತು. ಬಟ್ ಆ ಟೈಮಲ್ಲಿ ದೊಡ್ಡವರು ಹಿರಿಯರೆಲ್ಲ ಹೇಳ್ತಿದ್ರೆ ಫೇಸ್ಬುಕ್ ಎಲ್ಲ ಒಳ್ಳೇದಲ್ಲ,
ಇವನ್ ಎಲ್ಲಿವರೆಗೆ ಅಂದ್ರೆ ನಾನು ಪರಮಿಗೆ ಹೇಳ್ತಾ ಇದ್ದೆ, ಪರಂಬಾರದೋಜಿಗೆ ಹೇಳ್ತಾ ಇದ್ದೆ, ಅವರು ಬರ್ದು ಎಲ್ಲ ಫೇಸ್ಬುಕ್ ಎಲ್ಲ ಹಾಕ್ತಾರೆ, ಫೇಸ್ಬುಕ್ ಎಲ್ಲ ಒಳ್ಳೇದಲ್ಲ ಅಂತ ನಾನು ಅವ್ರಿಗೆ ಹೇಳ್ತೇನೆ. ಬಟ್ ಇವತ್ತು ನಾನು ಆ ಫೇಸ್ಬುಕ್ ಇಂದಲೇ ಬದುಕನ್ನು ನಾನು ಕಟ್ಕೊಂಡಿದ್ದೇನೆ. ಸೊ ನನಗೆ ಎಷ್ಟೋ ಜನ ಹೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾ ಎಲ್ಲ ಒಳ್ಳೇದಲ್ಲ, ಅದು ಹಾಳು ಮಾಡ್ತದೆ ಹಾಗೆ ಹೀಗೆ ಅಂತ. ಆದ್ರೆ ನಮ್ಮ ಇವತ್ತು ಬದುಕನ್ನು ಅದರ ಮೂಲಕನೇ ರೂಪಿಸ್ಕೊಂಡಿದ್ದೇನೆ, ಅದು ಬೇರೆ ಕತೆ. ಸೊ ಹೇಗಾಯ್ತು, ಆದ್ರೆ ನಮ್ಗೆ ಅದು ಏನಾಯ್ತು, ವಾಟ್ಸಪ್ಪು ಫೇಸ್ಬುಕ್ ನಾನು ಕಾಲೇಜಿಗೆ ಸೇರಿದ 3ನೇ ವರ್ಷದ ಹೊತ್ತಲ್ಲಿ ಬಂತು. ಸೊ ಬಂದಾಗ ನಾವು ಅದನ್ನ ಸದುಪಯೋಗ ಪಡಿಸಿಕೊಳ್ಳುವುದು ಹೇಗೆ ಅನ್ನೋದನ್ನ ಎಲ್ಲ ಅದನ್ನ ಕಡೆ ಇದು ಮಾಡಿದೆ. ನನಗೆ ಆಗ ಏನು ಸಂಬಳ ಅಂತ ಬರ್ಲಿಕ್ಕೆ ಶುರು ಆಯ್ತಲ್ಲ. ಸೊ ನನಗೆ ಒಂದು ಕಾಲೇಜು ಯಾಕೆ ಖುಷಿ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ, ಟೀಚಿಂಗ್ ನನ್ನದು ಅಂತಲ್ಲ, ನನಗೆ ಸೇರಿದ ಮೊದಲ ವರ್ಷದಿಂದನೇ ಟೀಚಿಂಗ್ ನನ್ನದಲ್ಲ ಅಂತ ಅನಿಸಲಿಕ್ಕೆ ಶುರುವಾಗಿದೆ. ಇದು ನನ್ನ ಫೀಲ್ಡ್ ಅಲ್ಲ ಅಂತ. ಆದ್ರೆ ನಾನು ಆ ಟೈಮಿಂದನೇ ಈ ವರ್ಷ ಬಿಡಬೇಕು, ಮತ್ತೊಂದು ವರ್ಷ ಬಿಡಬೇಕು, ಆ 3ನೇ ವರ್ಷ ಬಿಡ್ತೇನೆ ಅಂತ ಹೇಳಿ 12 ವರ್ಷ ಮಾತ್ರ ಬಿಡ್ತೇನೆ ಅಂತ ಹೇಳಿ ಇದ್ದೆ. ಬಿಡ್ಲಿಕ್ಕೆ ಆಗಿರ್ಲಿಲ್ಲ, ಅದು ಬೇರೆ ಕಮಿಟ್ಮೆಂಟ್ ಅದು ಇದೆಲ್ಲ ಇರುತ್ತದೆ. ಆದ್ರೆ ನಮ್ಗೆ ಏನಾಯ್ತು ಅಂದ್ರೆ, ಆ ಹೊತ್ತಲ್ಲಿ ಬೇರೆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಅದೆಲ್ಲ ಬಂತಲ್ಲ. ಸೊ ಹಣ ಬಂದಾಗ ಸುತ್ತಾಡ್ಲಿಕ್ಕೆ ಶುರು ಮಾಡಿದ್ವಲ್ಲ. ಸೊ ಅದನ್ನ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಫೇಸ್ಬುಕ್ ಅಲ್ಲಿ ನಾವು ಹಂಚಿಕೊಳ್ಳಿಕ್ಕೆ ಶುರು ಮಾಡಿದ್ವಿ. ಸೊ ಹಂಚಿಕೊಳ್ಳಿಕ್ಕೆ ಶುರು ಮಾಡಿದಾಗ ಆ ಸಹೃದಯರೆಲ್ಲ ಬೆನ್ನು ತಟ್ಟಲಿಕ್ಕೆಲ್ಲ ಶುರು ಮಾಡ್ತಾರಲ್ಲ. ಸೊ ಹಾಗೆ ಅದು ಏನಾಯ್ತು, ಮತ್ತಷ್ಟು ಪುಸ್ತಕ ಓದುದು, ಮತ್ತಷ್ಟು ಸುತ್ತಾಡುದು, ಮತ್ತಷ್ಟು ಬರೆಯೋದು, ಮತ್ತಷ್ಟು ಫೋಟೋ ತೆಗೆಯೋದು. ಸೊ ಈ ಮೂಲಕ ಪತ್ರಿಕೆಗಳಿಗೆ, ನಾನು ಲೆಕ್ಚರರ್ ಆದ ಮೇಲೆ ಪತ್ರಿಕೆಗಳಿಗೆ ಬರೆದೋದು ಕಮ್ಮಿ, ಸೋಷಿಯಲ್ ಮೀಡಿಯಾ ಈ ಫೇಸ್ಬುಕ್ ಅಲ್ಲೇ ಜಾಸ್ತಿ ಬರೀಲಿಕ್ಕೆಲ್ಲ ಶುರು ಮಾಡಿದೆ. ಹಾಗೆಲ್ಲ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ, ಫೋಟೋ ತೆಗೆಯೋದು, ಬರೆಯೋದು. ಸೊ ಹೀಗೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಅಲ್ಲೇ ಬೇರೆ ಮೂವ್ಮೆಂಟ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಂದ್ರೆ 4-5 ಪುಸ್ತಕ ಪ್ರಕಟವನ್ನ ಕೂಡ ಮಾಡಿ. ಹೌದು. ಸೊ ಫೇಸ್ಬುಕ್ ಅಲ್ಲಿ ಏನ್ ಬರಿತಾ ಇದ್ವೋ, ಸೊ ಬರೆದದ್ದನ್ನೇ ನಾನು ಏನ್ ಮಾಡಿದೆ, ಪುಸ್ತಕವಾಗಿ ಪ್ರಕಟ ಮಾಡಿದೆ. ಇವತ್ತು 4 ಪುಸ್ತಕ ಬರೆದಿದ್ದೇನೆ. ಸೊ ಹೆಚ್ಚಿನ ಅದರಲ್ಲಿ ಒಂದು 3 ಪುಸ್ತಕಗಳಂತೂ ಫೇಸ್ಬುಕ್ ಅಲ್ಲಿ ನಾನು ಏನ್ ಬರ್ತಾ ಇದ್ದೋ ಅದರದ್ದೇ ಮತ್ತೆ ಸಂಗ್ರಹಗಳನ್ನ ಮಾಡ್ತಾ ಪ್ರಕಟ ಮಾಡಿರೋದು. ಓಕೆ, ನೀವು ಹಾಗಾದ್ರೆ ಫೇಸ್ಬುಕ್ ಬರವಣಿಗೆ ಮೂಲಕ ನೀವು ಮತ್ತೊಮ್ಮೆ ಅದನ್ನ ಪ್ರಕಟವನ್ನ ಮಾಡಿ ನಿಮ್ಮದೇ ಒಂದು ಬಿಳಿಕಲ್ಲು ಪ್ರಕಾಶನ ಅಂತ ಒಂದು ಪ್ರಕಾಶನವನ್ನು ಕೂಡ ಆರಂಭಿಸಿದ್ರಿ. ಆಯ್ತು ಸರ್, ಈಗ ನಿಮ್ಮ ಎಲ್ಲಾ ಡೈಮೆನ್ಷನ್ ಅನ್ನು ನೋಡಿ ಆಯ್ತು ನಾವು, ಆಸ್ ಅ ಶಿಕ್ಷಕನಾಗಿ, ಆಸ್ ಅ ಓದುಗನಾಗಿ, ಆಸ್ ಅ ಬರಹಗಾರನಾಗಿ ಆಯ್ತು. ಈಗ ನಾನು ಮೇನ್ ಪ್ಲಾಟ್ಫಾರ್ಮ್ಗೆ ಬರ್ತಾನೆ. ಈಗಿನ ಪ್ರೆಸೆಂಟ್ ಜನರೇಷನ್ಗೆ ಬೇಕಾಗಿರುವಂಥ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದ ಒಂದು ವಿಜುವಲೈಸೇಷನ್ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದು, ಅದರ ಬಗ್ಗೆ ನಿಮಗೆ ಒಂದು ಕ್ರೇಜ್ ಬಂದದ್ದು ಯಾವಾಗ? ಅಂದರೆ ನಿಮಗೆ ಇದು ಮಾಡ್ಬೋದು, ನನಗೆ ಕೂಡ ಇದು ಆ ಥರಗಿಂತ ಮುಂಚೆ ಯಾಕೆ ಹೇಳಿದ್ರೆ, ನಿಮ್ಮ ಬರವಣಿಗೆನ ನಾನು ಓದಿದ್ದೇನೆ ತುಂಬ. ನೀವು ಸುತ್ತಾಟವನ್ನು ಬರವಣಿಗೆ ಮೂಲಕ ಬರೀತಿದ್ರಿ, ನೀವು ಅಲ್ಲಿ ವಿಡಿಯೋ ಮಾಡಿ ಹಾಕುವಂಥದ್ದು ನೀವು ಮಾಡ್ತಾ ಇರಲಿಲ್ಲ. ಬಟ್ ಇದನ್ನು ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಿಮಗೆ ಇದಕ್ಕೆ ಇನ್ಸ್ಪೈರ್ ಕೊಟ್ಟದ್ದು ಏನು? ಹಾಗೆ ನಿಮಗೆ ಸೋಷಿಯಲ್ ಮೀಡಿಯಾ ಇದರಲ್ಲಿ ಇನ್ಸ್ಪೈರ್ ಆದ ಬೇರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರು ಅಂತ ನನಗೊಂದು ವಿಷಯ ಬೇಕಾಗಿತ್ತು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೆ ಕೆಲಸ ಏನು ಮಾಡ್ತಾ ಇದ್ದೇನೆ, ನನ್ನ ಬದುಕು ಅದರ ಮೂಲಕನೇ ಕಟ್ಟಿಕೊಳ್ತಾ ಇದ್ದೇನೆ. ಫ್ಲಕ್ಚುಯೇಷನ್ಸ್ ಇದ್ದೇ ಇರ್ತದೆ. ಬಟ್ ನಾನು ಅಂದರೆ ಈಗ ಕಾಲೇಜಿನ ಸಂಪಾದನೆ ಇಲ್ಲ, ಸೊ ಇದರಲ್ಲೇ ನಾನು ಬದುಕ್ತಾ ಇದ್ದೇನೆ. ಸೊ ಅದು ನನಗೆ ಕೊಟ್ಟಿರುವ ಅನುಭವಗಳು ತುಂಬಾ ವಿಶೇಷ. ಸೊ ಇದರಲ್ಲಿ ನಾನು ಬದುಕಬಹುದು ಅಂತ ಅನಿಸೋದಕ್ಕಿಂತ ಮುಂಚೆ ಇದು ಒಳ್ಳೇದು ಅಂತ ನಮ್ಗೆ ಅನಿಸ್ತದಲ್ಲ, ನಾನು ಮೊದಲು ಇದು ಒಳ್ಳೇದಲ್ಲ, ಇದರಲ್ಲಿ ನಾವು ಜಾಸ್ತಿ ಟೈಮ್ ಕಳ್ಕೋಬಾರ್ದು ಅಂತ ಇದ್ದವರನ್ನ ಇದು ಕೂಡ ಒಳ್ಳೆಯದಾಗ ಇದರಿಂದ ನಾವು ಮಾಡ್ಬೋದು, ಇದರಿಂದ ನಮಗೂ ಒಳ್ಳೇದಾಗ್ತದೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ ಅಂತ ಅನಿಸುವಂಥ ಒಂದಷ್ಟು ಘಟನೆಗಳು, ಒಂದಷ್ಟು ಆಕ್ಟಿವಿಟೀಸ್ಗಳು ನಡೀತು. ಸೊ ಏನಾಯ್ತು ಅಂದರೆ, ನಮ್ಮ ವಾಟ್ಸಪ್ ಬಂತು. ವಾಟ್ಸಪ್ ಬಂದ ಕೂಡಲೇ ಅದರಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಮಾಡೋದು ಅಂತಾಯಿತು. ವಾಟ್ಸಪ್ ಗ್ರೂಪ್ ಮಾಡುವಾಗಲೇ ಏನೋ ಸಹೃದಯರನ್ನೆಲ್ಲ ಸೇರಿಸುವಂಥದ್ದು, ನಮ್ಮಲ್ಲಿ ಓದುಗರು ಅಂತ ಒಂದು ಗ್ರೂಪ್ ಮಾಡಿದ್ವಿ. ಸೊ ಅದರಲ್ಲಿ ಸುಧೀರ್ ಶಾನ್ಭೋಗ್ರ ಆಗಿರ್ಬೋದು, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಲೆಕ್ಚರರ್ಸ್ಗಳು, ಅಥವಾ ಸಾಹಿತ್ಯದಲ್ಲಿದ್ದವರು, ಅಥವಾ ನಮ್ಮ ಇವರುಗಳು ಕೂಡ ಸ್ಟೂಡೆಂಟ್ಸ್ಗಳು, ಬೇರೆ ಕೆಲಸಗಳು ಎಲ್ಲ ಒಂದಷ್ಟು ಸೇರಿಕೊಂಡ್ವಿ. ಸೇರ್ಕೊಂಡಾಗ ಏನಾಯ್ತು ಅಂದರೆ, ಫಸ್ಟ್ ನಮ್ದೊಂದು ಕೆಲಸ ಏನು ಮಾಡಿದ್ವಿ ಅಂದರೆ, ಆ ಟೈಮಲ್ಲಿ ನಾನು ಅವನಲ್ಲ ಅವಳು ಅಂತ ಸಿನಿಮಾ ಬಂತು ಬಂತು ಅಂತ ಕೇಳಿದ್ವಿ. ನಮ್ಮ ಥಿಯೇಟರ್ಗೆ ಬರಲಿಲ್ಲ, ಎಲ್ಲಿ ಬಂತು? ಸೊ ಅಂತ ಸಿನಿಮಾಗಳನ್ನು ಯಾರು ಆರ್ಟ್ ಮೂವಿಗಳು ಥಿಯೇಟರ್ಗೆ ಬರೋದಿಲ್ಲ. ಯಾಕೆ? ಜನ ಅದನ್ನೆಲ್ಲ ನೋಡುವುದೇ ಇಲ್ಲ. ಸೊ ಹಾಗಾಗಿ ಬರುವುದಿಲ್ಲ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಎಷ್ಟೋ ವರ್ಷದ ಮೇಲೆ ಅದರ ಒಬ್ಬ ನಟನಿಗೆ, ನಮ್ಮ ಕರ್ನಾಟಕದ ನಟನಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಹೌದು, ಅವರು ದಿವಂಗತರಾಗಿದ್ದಾರೆ. ಸೊ ರಾಷ್ಟ್ರ ಪ್ರಶಸ್ತಿ ಬಂತು ಅಂತ ತುಂಬಾ ದೊಡ್ಡ ಸುದ್ದಿ ಆಯ್ತು. ಆ ಸಿನಿಮಾ ನಾವು ನೋಡ್ಬೇಕಲ್ಲ, ಆಗ OTTಗಳು ಇರಲಿಲ್ಲ. ಆ OTT ಇದ್ದಿದ್ರೆ ನಾವು ಆ ಮೂವ್ಮೆಂಟ್ ಮಾಡ್ತಾ ಇರಲಿಲ್ಲ. ಸೊ ಆಗ OTTಗಳೆಲ್ಲ ಇರಲಿಲ್ಲ. ಸೊ ಏನಂದ್ರೆ, ನಮ್ಗೆ ಆ ಸಿನಿಮಾ ನೋಡ್ಲೇಬೇಕು ಅಂತ. ಸೊ ಆ ಹೊತ್ತಲ್ಲಿ ನಾವು ಚಿತ್ರತಂಡ, ಅದೇ ಸುಧೀರ್ ಶಾನ್ಭೋಗ್ರ ಅವ್ರ ಸಿನಿಮಾ ನಿರ್ದೇಶಕರು ಕೂಡ ಹೌದು. ಸೊ ಅವ್ರು ಏನ್ ಮಾಡಿದ್ರು, ನಿರ್ದೇಶಕರನ್ನೆಲ್ಲ ಸಂಪರ್ಕ ಮಾಡಿದ್ರು. ನಾನು, ನನ್ನ ಸ್ನೇಹಿತರು ಅಥವಾ ಈ ವಾಟ್ಸಪ್ ಓದುಗರು ಬಳಗದವರೆಲ್ಲ ಸೇರ್ಕೊಂಡು ನಾವು ಒಂದು ಪ್ಲಾನ್ ಏನ್ ಮಾಡಿದ್ವಿ, ಒಂದು ದಿನದ ಮಟ್ಟಿಗೆ ಒಂದು ಥಿಯೇಟರ್ನ ಬಾಡಿಗೆಗೆ ತಗೊಳ್ಳುವ.
ಒಂದು ವಾಟ್ಸ್ಆಪ್ ಗ್ರೂಪಿನ ಮೋಸ್ಟ್ಲಿ ಬಂದಿದ್ದೆ ಆ ಕಾರ್ಯಕ್ರಮ. ಹೌದು, ಉಡುಪಿಯ ಯಾವುದೋ ಒಂದು ಥಿಯೇಟರ್ ಅಲಂಕಾರ ಥಿಯೇಟರ್ನ ನಾವೇನ್ ಮಾಡಿದ್ವಿ ಅಂದ್ರೆ ಸಾಮಾನ್ಯ ಒಂದು ಇಂಥ ಖಾಲಿ ಒಂದು ವಾಟ್ಸಪ್ ಅಲ್ಲಿ ಚರ್ಚೆ ಮಾಡಿದವರು ಏನೋ ಒಂದು ಕೆಲಸ ಕೇಳಿದರು. ದೊಡ್ಡ ಕೆಲಸ ಅಂತ ಅಲ್ಲದಿದ್ರು ಕೂಡ ಅದ್ಭುತವಾದಂತಹ ಒಂದು ಸಿನಿಮಾ, ಅದ್ಭುತವಾದಂತಹ ಸಿನಿಮಾ ನಮ್ಗೆ ನೋಡ್ಲಿಕ್ಕೆ ಆಗದೇ ಇರುವಂತಹ ಹೊತ್ತಲ್ಲಿ ಅದನ್ನ ನಾವು ನೋಡ್ಬೇಕು ಅಂತ ಹೇಳ್ಕೊಂಡು ನಾವೊಂದು ಇದನ್ನ ಮಾಡಿದ್ವಿ. ಫೇಸ್ಬುಕ್ ಅಲ್ಲಿ ಆ ಪೋಸ್ಟರ್ಗಳನ್ನೆಲ್ಲ ಹಂಚಿಕೊಂಡ್ವಿ. ಸೊ ನಮ್ಗೆ ಆಶ್ಚರ್ಯ, ಹೌಸ್ಫುಲ್. ಸೊ ಆ ಥಿಯೇಟರ್ಗಳಲ್ಲಿ ಈ ಹಾಡ್ ಫಿಲಮ್ ಅನ್ನು ನೋಡುದೇ ಇಲ್ಲ ಅಂತೆ, ಅದಕ್ಕೆ ಥಿಯೇಟರ್ಗಳಿಗೆ ಬರುದೇ ಇಲ್ಲ ಅಂತೆ ಹೇಳಿದಾಗ ಇಲ್ಲಿ ಏನ್ ಮಾಡಿದ್ರು, ಪೊಲೀಸರು ನಿಂತಿದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕೆ. ನಮ್ಗೆ ಆಗ ಸೋಷಿಯಲ್ ಮೀಡಿಯಾದ ಪವರ್ ಏನು ಅಂತ ನಮ್ಗೆ ಗೊತ್ತಾದದ್ದು. ಸೊ ಅದು ನನ್ನನ್ನು ಏನ್ ಮಾಡ್ತು ಅಂದ್ರೆ, ಹೌದು ಸೋಷಿಯಲ್ ಮೀಡಿಯಾ ಒಳ್ಳೇದು, ಇದರಿಂದ ನಮಗೂ ಒಳ್ಳೇದಾಗ್ತದೆ, ಜನರಿಗೂ ಒಳ್ಳೇದಾಗ್ತದೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಸೊ ಅಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಮಂಗಳಮುಖಿಯರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಅಲ್ಲಿ ಒಂದು 52 ಜನ ಮಂಗಳಮುಖಿಯರು ಬಂದಿದ್ರು. ಅವರ ಪರಿಚಯ ಆಯಿತು, ಅವರಿಗೂ ಮುಂದೊಂದಿನ ಓದಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ತುಂಬಾ ದೊಡ್ಡ ಸಕ್ಸಸ್ ನಮಗೆ ಸಿಕ್ಕಿಲ್ಲ, ಬಟ್ ಒಂದು 2-3 ಜನರಿಗೆ 1-2 ವರ್ಷಗಳ ಕಾಲ ಅವರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ ಕಲಿಸುವಂಥದ್ದು. ಬಟ್ ನನಗೆ ಅವರಿಗೆ ಬೇಕಾದದನ್ನು ಪೂರ್ತಿಯಾಗಿ ನನಗೆ ಕೊಡ್ಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಅದು ನನ್ನ ಕಡೆಯಿಂದ ಸಾಧ್ಯ ಆಗಲಿಲ್ಲ ಅಂತ ಅನ್ಸುತ್ತೆ. ಅಲ್ಲ ಸರ್, ಅದನ್ನ ನಾನು ಕೇಳುವ ಅಂತ ಇದ್ದೆ. ಬಟ್ ನಾನು ಅದರಲ್ಲಿ ನೀವು ಹೇಳುವುದಾದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಈ ಮಂಗಳಮುಖಿಯರಿಗೆ ಕೊಡುವ ಒಂದು ಅವಕಾಶವನ್ನು ಈ ಸೈಡ್ ಆಕ್ಚುಲಿ ನಮ್ಮ ಈ ಉಡುಪಿ ದಕ್ಷಿಣ ಕನ್ನಡದಲ್ಲಾಗಿರ್ಬೋದು, ಕರ್ನಾಟಕ ಕಡೆಯಲ್ಲಿ ಅವರಿಗೆ ಮಾಡುವುದಾದ್ರೆ ಏನು ಸಹಾಯವನ್ನ ಮಾಡ್ಬೋದು? ಏನು ಸಹಾಯ ಮಾಡ್ಬೋದು ಅಂತ ಹೇಳಿ ನಾವು ಎಲ್ಲರೂ ಕೂಡ ಅವರು ನಾವು ಒಂದೇ ಅಂತ. ಸೊ ನಾವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ನಾವು ಗಂಡು ಹೆಣ್ಣು ಹೇಗೆ ಒಬ್ಬರೇ ಒಂದೇ ಅಂತ ನಾವು ಹೇಳ್ಕೊತೇವೆ ಮನುಷ್ಯರೇ ಅಂತ. ಸೊ ಅವರು ಕೂಡ ಬೇರೆ ಅಲ್ಲೇ ಅಲ್ಲ, ನಾವು ಎಲ್ಲರೂ ಒಂದೇ ಇರುವ ರೀತಿಯಲ್ಲಿ ಅವರುಗಳನ್ನ ಹೆಣ್ಣು ಅಂತ ಅವರು ಪ್ರತಿನಿಧಿಸಲಿಕ್ಕೆ ಬಯಸ್ತಾರಲ್ಲ. ಎಸ್, ಹೌದು. ಸೊ ನಾರ್ಮಲ್ ಆಗಿ ಒಂದಷ್ಟು ಬಿಹೇವಿಯರ್ ಚೇಂಜಸ್ ಗಳೆಲ್ಲ ಇರ್ಬೋದು, ಅದೆಲ್ಲವನ್ನ ನಾವು ನಮ್ಗೆ ನಿಜಕ್ಕೂ ಅವರಿಗೆ ಟ್ರೈನಿಂಗ್ ಅಲ್ಲ, ನಮ್ಗೆ ಟ್ರೈನಿಂಗ್ ಕೊಡ್ಬೇಕು. ಸೊ ನಮ್ಗೆ ಟ್ರೈನಿಂಗ್ ಕೊಡ್ಬೇಕು ಏನು ಅಂತ ಹೇಳಿದ್ರೆ, ಅವರನ್ನ ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಬೇಕು. ಸೊ ನಮ್ಗೆ ಕ್ಲಾಸ್ಗಳಾಗಬೇಕು. ಸೊ ನಾವು ಸಾಮಾನ್ಯರು ಅಂತ, ಸಾಮಾನ್ಯ ಜನರು, ನಾವು ನಾರ್ಮಲ್ ವ್ಯಕ್ತಿಗಳು ಅಂತ ಹೇಳ್ಕೊತೀವಲ್ಲ, ಇಲ್ಲ ನಮ್ಗೆ ಇದು ಬೇಕು, ಅವರನ್ನ ಹೇಗೆ ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಬೇಕು, ಹಾಗೆ ಎಲ್ಲವೂ ಸರಿಯಾಗತ್ತೆ ಅಂತ ನನ್ನ ಅನಿಸಿಕೆ.